ಶಾಂತಿ. ಮುರಳಿ ದಿನಾಂಕ 30/6/2024. ರಿವೈಸ್ ಡೇಟ್ ಇದೆ 30/3/2000. मन को दुरुस्त रखने के लिए बीच में 5 सेकंड भी 5 सेकंड भी निकाल कर मन की एक्सरसाइज करो. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ದಿನದ ಮುರಳಿಯ ಸಾರದಲ್ಲಿ. ಮನಸ್ಸನ್ನ ದುರಸ್ತಿಯಲ್ಲಿ ಇಟ್ಟುಕೊಳ್ಳಲು, ದುರಸ್ತಿ ಅಂದ್ರೆ ರಿಪೇರಿಯಲ್ಲಿ ಇಟ್ಟುಕೊಳ್ಳಲು, ಅಂದ್ರೆ ಆರೋಗ್ಯದಲ್ಲಿ ಇಟ್ಟುಕೊಳ್ಳಲು, ಮಧ್ಯ ಮಧ್ಯದಲ್ಲಿ ಮಾಡ್ಕೊಂಡಿದ್ರಿ. ಮೊದ್ಲಿನ ಕಾಲದಲ್ಲಿ ಇತ್ತು ಇವೆಲ್ಲ. ಏನು ಕಿಲೋ ಏನಂತಾರೆ, ಸೇರು, ಪಾವು, ಮತ್ತೇನು ಮಣ, ಹಂಗೆಲ್ಲ ಅಂತಿದ್ರು. ಹಂಗೆ ಮನಸ್ಸನ್ನ ಏನ್ ಮಾಡ್ಕೊಂಡ್ಬಿಡ್ತೀರಿ? ಮನ್ಸನ್ನೋದು ಹಗುರವಾಗಿರುವಂತದ್ದು. ಆದ್ರೆ ಮನ್ಸನ್ನ ಏನ್ ಮಾಡ್ಕೊಂಡ್ಬಿಡ್ತೀರಿ? ಭಾರ ಮಾಡ್ಕೊಂಡ್ಬಿಡ್ತೀರಿ. ಹೆಂಗಪ್ಪ ಯೋಗ ಮಾಡ್ಬೇಕು, ಹೆಂಗೆ ಏಕಾಗ್ರತೆ ಮಾಡ್ಬೇಕು, ಹೆಂಗ್ ಬಾಬಾ ನೆನ್ಪು ಮಾಡ್ಬೇಕು, ಹೆಂಗ ಈ ಸ್ವರೂಪದ ಅನುಭವ ಮಾಡ್ಬೇಕು. ವಜನ್ ಕರ್ತೇನ ಪಹಲೆ ಜಮಾನೆ ಮೇ ಮೊದ್ಲಿನ ಕಾಲದಲ್ಲಿ ಪಾವು, ಸೇರು, ಮಣ ಅಂತ ಇರ್ತಿತ್ತು. ಇತ್ತೀಚೆಗೆಲ್ಲ ಬದಲಾಗಿದೆ. ಕಿಲೋ, ಕ್ವಿಂಟಲ್, ಟನ್ ಆತರ ಬಂದಿದೆ. ಮೊದ್ಲೆಲ್ಲ ಏನಿತ್ತು? ಬೇರೆ ತರ ಇತ್ತು. ಹಾಗೆ ಇದು ಮಣ ಅಂದ್ರೆ ಭಾರ ಅಂತ. ತೋ ಮನಕೋ ಮಣ वाला और एक्सरसाइज करते हैं तो बिल्कुल हो जाएंगे. ಅಥವಾ ಹಾರ್ಟ್ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಯಾರಿಂದ ಬರುತ್ತೆ? ಶರೀರ ಭಾರ ಆದಾಗ. ಹಾಗೆ ಮನಸ್ಸನ್ನು ಕೂಡ ಮಣ ಮಾಡ್ಕೊಂಡ್ರೆ, ಭಾರ ಮಾಡ್ಕೊಂಡ್ರೆ ಏನಾಗುತ್ತೆ? ಅನೇಕ ರೀತಿಯ ಮನಸ್ಸಿನ ಕಾಯಿಲೆಗಳು ಬರುತ್ತೆ. ಅದಕ್ಕೆ ಬಾಬಾ ಹೇಳಿದ್ರು, ಒಂದೇದು, ಬಾಬಾ ಮನ್ಸು ನಿಲ್ಲೋದೇ ಇಲ್ಲ. ಬಾಬರ್ ಕಂಪ್ಲೇಂಟ್ ಮಾಡ್ತೀರಿ, ಯೋಗ ಹತ್ತೋದೇ ಇಲ್ಲ, ಮನ್ಸು ನಿಲ್ಲೋದೇ ಇಲ್ಲ. ಈ ರೀತಿ ನೀವು ಭಾರವಾದ ಮಣದ ರೂಪದ ಮನಸ್ಸನ್ನ ಎಕ್ಸರ್ಸೈಸ್ ಮಾಡಬಹುದು. ಬಿಲ್ಕುಲ್ ಲೈಟ್ ಇಟ್ಕೋಬಹುದು. ಯಾವಾಗ ಈ ಒಂದು ವ್ಯಾಯಾಮ ಬಾಬಾ ಏನ್ ಹೇಳಿದ್ರಲ್ಲ, ಆತ್ಮಿಕ ವ್ಯಾಯಾಮ, ಇದನ್ನ ಮಾಡಿದ್ರೆ ಮನಸ್ಸು ಮಣ ಇದ್ದಿದ್ದೇನ ಮನ ಆಗತ್ತೆ, ನಿಜವಾದ ಮನ ಆಗತ್ತೆ, ಹಗೂರ ಆಗತ್ತೆ, ಲೈಟ್ ಆಗತ್ತೆ. ಈಗ ಮಾಡ್ತಾ 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 ಅದಕ್ಕೆ ಅಭ್ಯಾಸ ಆಗೋಗ್ಬಿಡುತ್ತೆ. ಹಗೂರಾಗಿರೋದು ಅಭ್ಯಾಸ ಆಗ್ಬಿಡುತ್ತೆ. ಎಲ್ಲಿ ಬೇಕು, ಯಾವಾಗ ಬೇಕು, ಹೇಗೆ ಸ್ಥಿತ ಮಾಡ್ಬೇಕು ಅನ್ನೋದು ಅಭ್ಯಾಸ ಆಗತ್ತೆ. ಬಾಬಾ ಹೇಳ್ತಾ ಇದ್ರೆ, ಬ್ರಾಹ್ಮಣ್ ಶಬ್ದ ಯಾದ ಆಯಿತು ಬ್ರಾಹ್ಮಣ್ ಜೀವನ ಕ ಅನುಭವ ಮೇ ಆ ಜಾವ್. ಉದಾಹರಣೆಗೆ ಬಾಬಾ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಸ್ವರೂಪ ಅಂತ ನೀವೇನಾದ್ರೂ ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕು ಅಂತ ನೆನಪು ಮಾಡ್ಕೊಂಡ್ರೆ 1 ಸೆಕೆಂಡ್ ನಲ್ಲಿ ಬ್ರಾಹ್ಮಣ ಜೀವನದ ಅನುಭವ ಆಗಬೇಕು. ಪವಿತ್ರತೆ, ಏನು ಈಶ್ವರಿ ವಿದ್ಯಾರ್ಥಿ ನಾನು, ಶ್ರೇಷ್ಠ ನಾನು, ಅಥವಾ ಡೈಮಂಡ್ ಸಮಾನ ಜೀವನ ನಂದು ಅಲ್ವಾ, ಬಾಬಾ ಅವರು ಕೊಡುವಂತ ಶ್ರೇಷ್ಠ ಜೀವನ, ಇವೆಲ್ಲ ಪರಿಷ್ಠಾ ಶಬ್ದ ಹೇಳಿದಾಗ ಮುಷ್ಕಿಲೇ ಕಷ್ಟ ಆಗುತ್ತಾ? ಹಿಂಗೆ ಸೀರಿಯಲ್ ಯಾವಾಗ ಹಿಂಗೆ ಹೇಳಿದ್ರೇನು ಉಲ್ಟಾ ಪಲ್ಟಾ ಹೇಳಿದ್ರು ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡ್ಬೇಕು. ಅದೇ ಹಿಂದಲ್ಲಿ ಸ್ಥಿತ ಆಗ್ಬೇಕು. ಆಗ್ತೀರಾ? ಮುಷ್ಕಿಲೇ ಕಷ್ಟ ಇದೆಯಾ? ನಹಿ ಹೇ ಕಷ್ಟ ಇಲ್ವಾ? ಕುಮಾರ್ ಬೋಲು. ಬಾಬಾ ಇತ್ತು ಕುಮಾರ್ ಸೊನ್ನ ಇಟ್ಕೊಂಡಿದ್ದಾರೆ. ಕುಮಾರರೇ ಹೇಳಿ, ಥೋಡಾ ಮುಷ್ಕಿಲೇ, ಸ್ವಲ್ಪ ಕಷ್ಟ ಇದೆಯಾ? ಕೈ ಎತ್ರಿ ಕುಮಾರ್ಸ್ ಎಲ್ಲ. ಕ್ರಿಶ್ ಅಚ್ಚಾ, ಏನ್ ಹೇಳ್ತಿದ್ದಾರೆ ಬಾಬಾ? ಕಷ್ಟ ಇದೆಯಾ? ಏನಾಗ್ಲಿಕ್ಕೆ? ಈಗಿಂದೀಗ ಫರಿಷ್ಠ ಆಗ್ಲಿಕ್ಕೆ, ಈಗಿಂದೀಗೆ ಜ್ಯೋತಿ ಸ್ವರೂಪ ಆಗ್ಲಿಕ್ಕೆ, ಈಗಿಂದೀಗ್ಲೇ ದೇವತಾ ಸ್ವರೂಪ ಆಗ್ಲಿಕ್ಕೆ, ಪೂಜ್ಯ ಸ್ವರೂಪ ಆಗ್ಲಿಕ್ಕೆ ಕಷ್ಟ ಆಗತ್ತೇನೋ? ಆಗಲ್ವಾ? ಸುಲಭನ? 1 ಸೆಕೆಂಡ್ ಅಲ್ಲಿ ಆಗ್ತೀರಾ? ಆಪ್ ಫರಿಷ್ಠೆ ಹೋ ಯಾ ನೈ? ನೀವು ಫರಿಷ್ಠೆ ಹೌದೋ ಅಲ್ವೋ? ಹೌದಾ? ನೀವೇನಾ ಬೇರೆಯವರ? ನೀವೇನಾ ಫರಿಷ್ಠ ಅಥವಾ ಬೇರೆಯವ್ರು ಯಾರ ಇದ್ದಾರ?
ಲೌಕಿಕದಲ್ಲಿ ಒಂದ್ ಮಾತಿದೆ, ಫರಿಷ್ಠಗಳು ಇರ್ತಾರಂತೆ, ಅವ್ರ ಆಕಾಶ ಮೇಲೆ ಹಾರಾಡ್ತಿರ್ತಾರಂತೆ, ನಾವಿಲ್ಲಿ ಏನ್ ಹೇಳಿದ್ರು ಅಸ್ತು ಅಂತಿರ್ತಾರಂತವ್ರು. ಓಡಾಡ್ತಿರ್ತಾರಂತೆ, ಕಷ್ಟದಲ್ಲಿರೋರಿಗೆ ಬಂದು ಬಂದು ಸಹಾಯ ಮಾಡ್ತಾರಂತೆ. ಕೇಳಿದಿರಿ? ಕಷ್ಟದಲ್ಲಿದ್ದಲ್ಲಿ ಅವರು ಯಾರು ಕಷ್ಟದಲ್ಲಿರ್ತಾರಲ್ಲೆಲ್ಲ ಹೋಗಿ ಓಡಾಡ್ಕೊಂಡು ಅವ್ರು ಸಹಾಯ ಮಾಡ್ತಾರೆ. ಅವ್ರ ನೆಲದ ಮೇಲೆ ಅವ್ರ ಕಾಲೇ ಇರುದಿಲ್ಲ, ಇಷ್ಟ ಹಗುರು ಇರ್ತಾರ, ಅವ್ರಿಗೆ 2 ರೆಕ್ಕೆ ಇರುತ್ತೆ, ಹಾರ್ತಿರ್ತಾರ ಅವ್ರು ಯಾವಾಗ್ಲೂ. ಯಾರವ್ರು? ನಾವಲ್ಲದೆ ಬೇರೆ ಯಾರು ಅಲ್ಲ. ಬಾಬಾ ಹೇಳ್ತಾರೆ, ನೀವೇನಾ ಅಥವಾ ಬೇರೆಯವ್ರ? ಯಾರವ್ರು? ನಾವೇನಾ ಬೇರೆಯವ್ರ? ಅದು ಸಾಯಂಕಾಲ ಹೊತ್ತಲ್ಲಿ ದೇವತೆಗಳು. ಸಾಯಂಕಾಲ ನೀವು ಮನಸಾ ಸೇವೆ ಮಾಡ್ತೀರಿ, ನುಮಾಶ್ಯಾಮ್ ಯೋಗ ಮಾಡ್ತೀರಿ, ಮತ್ತೆ ಬೆಳಗಿನ ಸಮಯದಲ್ಲೂ ಕೂಡ, ಸಾಯಂಕಾಲ ಸಮಯದಲ್ಲೂ ಕೂಡ. ಫರಿಷ್ಠ ಶಬ್ದ ಅಂತ ಹೇಳಿದಾಗ ಫರಿಷ್ಠ ಆಗ್ಬಿಡ್ಬೇಕು ನೋಡಿ. ನೀವೇನಾ ಫರಿಷ್ಠ ಅಥವಾ ಬೇರೆಯವರ? ನೀವೇನಾ ಬೇರೆಯವರ? ಕಿತನೆ ಬಾರ್ ಫರಿಷ್ಠೆ ಬನೆ ಹೋ, ಎಷ್ಟ್ ಸಲ ಫರಿಷ್ಠ ಆಗಿದ್ದೀರಿ? ಲೆಕ್ಕ ಇಲ್ಲದಷ್ಟು ಸಲ. ಆಪಿ ಬನೆ ಹೋ, ನೀವೇನ ಆಗಿದ್ದು? ಎಷ್ಟು ಸಲ ನೋಡ್ರಿ ಕೇಳ್ತಿದ್ದಾರೆ ಬಾಬಾ, ಅನುಭವ ಮಾಡಿಸ್ತಾರೆ ಬಾಬಾ ಅಲ್ವಾ? ನಿಮ್ಗೆ ಅನುಭವ ಆಗೋ ತನಕ ಬಿಡಲ್ಲ ಬಾಬಾ, ಅನುಭವ ಮಾಡ್ಬೇಕು. ಅಚ್ಚಾ, ಅನಗಿನತ ಬಾರ್ ಕಿ ಹುಯಿ ಬಾತ್ ಕೋ ರಿಪೀಟ್ ಕರ್ನಾ ಮುಷ್ಕಿಲ್ ಹೋತಿ ಹೈ. ಅನೇಕ ಸಲ ಮಾಡಿರುವಂತ ಕೆಲ್ಸ ಏನಾದ್ರೂ ಕಷ್ಟ ಆಗತ್ತೇನೋ? ಕಷ್ಟ ಇರುತ್ತಾ? ಬಾಳ್ ಸಲ ಮಾಡಿರುವಂತ ಕೆಲ್ಸ. ಮಾತೆಯರಿಗೆ ಅಡುಗೆ ಮಾಡ್ರಂದ್ರೆ ನಿದ್ದೆಗಣ್ಣಲ್ಲೂ ಹೋಗಿ ಮಾಡಿ ಬಂದ್ಬಿಡ್ತಾರೆ. ದಿನಾ ಅಭ್ಯಾಸ ಅದೇ. ಮಾಡಿ 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 ಅಭ್ಯಾಸ ಅಲ್ಲ? ಕಷ್ಟ ಇದೆಯಾ? ಅಣ್ಣಂದ್ರಿಗನು ಕಾರು ಓಡಿಸೋದು ಎಷ್ಟು ಈಸಿ. ದಿನಾ ಮಾಡಿ ಅಭ್ಯಾಸ. ಅಥವಾ ಟೂ ವೀಲರ್ ಓಡಿಸೋದು ಎಷ್ಟು ಈಸಿ. ದಿನಾ ಮಾಡಿರುವಂತ ಕೆಲಸ ಮಾಡೋದಕ್ಕೆ, ರಿಪೀಟ್ ಮಾಡೋದಕ್ಕೆ ಏನ್ ಕಷ್ಟ? ಹೀಗೆ ಅನೇಕ ಬಾರಿ ಫರಿಷ್ಠ ಆಗ್ಬಿಟ್ಟಿದ್ದೀರಿ, ಅನೇಕ ಬಾರಿ ಬ್ರಾಹ್ಮಣರಾಗಿದ್ದೀರಿ, ಅನೇಕ ಬಾರಿ ಪರಂಧಾಮದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಸ್ಥಿತ ಆಗಿದ್ರಿ, ಸಂಪನ್ನ ಆಗಿದ್ರಿ, ದೇವತಾ ಆಗಿದ್ರಿ. ಪೂಜ್ಯ ಸ್ವರೂಪದಲ್ಲೂ ಕೂಡ ನಿಮ್ಮನ್ನ ಭಕ್ತರು ಪೂಜೆ ಮಾಡಿದ್ದಾರೆ. ಇವೆಲ್ಲ ರಿಪೀಟ್ ಮಾಡೋದಷ್ಟೇ. ಕಬ್ಬಿ ಕಬ್ಬಿ ಹೋತಾ ಹೇ. ಇಲ್ಲ ಬಾಬಾ, ಕಷ್ಟ ಆಗಲ್ಲ, ಆದ್ರೆ ಕೆಲವೊಮ್ಮೆ ಕಷ್ಟ ಆಗತ್ತೆ ಅಂತ ಹೇಳ್ತೀರೇನೋ? ಆಗತ್ತ ಕೆಲವೊಮ್ಮೆ ಕಷ್ಟ. ಅಭ್ಯಾಸ ಕರ್ನ. ಹಾಗಾದ್ರೆ ಇನ್ಮೇಲೆ ಏನ್ ಮಾಡ್ಬೇಕು? ಈ ಅಭ್ಯಾಸವನ್ನ ಮಾಡ್ಬೇಕು. ಯಾವ ಅಭ್ಯಾಸ? ಮನಸ್ಸಿನ ಆತ್ಮಿಕ ಎಕ್ಸರ್ಸೈಸ್. ಪಂಚಸ್ವರೂಪದ ಅನುಭವ ಮಾಡ್ಬೇಕು. ಕಹಾ ಬಿ ಹೋ, ನೀವೆಲ್ಲೇ ಇರ್ಬೋದು. ಇಲ್ಲ ಬಾಬಾ, ನಾನ್ ಮನೇಲಿ ಇರ್ಲಿಲ್ಲ, ಅಲ್ಲಿರ್ಲಿಲ್ಲ, ಇಲ್ಲಿರ್ಲಿಲ್ಲ. ಎಕ್ಸರ್ಸೈಸ್ ಮಾಡ್ಲಿಕ್ಕಾದ್ರೆ ಒಂದು ಪ್ಲೇಸ್ ಬೇಕು, ಒಂದು ಸ್ಥಳ ಬೇಕು. ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಸಮಯದಲ್ಲಿ ಮಾಡ್ಬೇಕಾಗತ್ತೆ. ಆದ್ರೆ ನೋಡಿ, ಅಲ್ಲಿ ದೇಹದ ಎಕ್ಸರ್ಸೈಸ್ ಅನ್ನ ಬೆಳಗಿನ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಆ ಟೈಮ್ನಲ್ಲಿ ಹೊಟ್ಟೆ ಖಾಲಿ ಇರುತ್ತೆ. ಶರೀರದ ಎಕ್ಸರ್ಸೈಸ್ ಅನ್ನ ನಾವ್ ಯಾವಾಗ ಬೇಕಾವಾಗ ನೆನ್ಸ್ಕೊಂಡಾಗೆಲ್ಲ ಮಾಡ್ಲಿಕ್ಕಾಗಲ್ಲ. ಹೊಟ್ಟೆ ಬೇರೆ ಖಾಲಿ ಇಟ್ಕೊಂಡು ನಾವು ಎಕ್ಸರ್ಸೈಸ್ ಮಾಡಿದ್ರೆ ಮತ್ತೆ ಅರ್ಧ ಗಂಟೆ 3/4 ಗಂಟೆ ಹೊಟ್ಟೆ ಖಾಲಿ ಇಡ್ಬೇಕು. ಹೀಗೆಲ್ಲ ನಿಯಮಗಳಿದಾವೆ ಅದಕ್ಕೆ. ಈ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಯಾವ ರೂಲು, ಯಾವ ಟೈಮಿನ ಬಂಧನ, ಯಾವ ಸಮಯದ ಇದು ಬಂಧನಗಳು ಇಲ್ವೇ ಇಲ್ಲ ಯಾವಾಗಾದ್ರೂ. ಮತ್ತು ಸ್ಥಳದ ನಿರ್ಬಂಧನೆಗಳು ಕೂಡ ಇಲ್ಲ. ಆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸ್ಥಳದ ನಿರ್ಬಂಧನೆಗಳಿದ್ದಾವೆ. ಸ್ವಚ್ಛ ಜಾಗದಲ್ಲಿ ಮಾಡ್ಬೇಕು, ಗಾಳಿ ಆಕ್ಸಿಜನ್ ಸರಿಯಾಗಿರುವಂತ ಪ್ಲೇಸ್ ಅಲ್ಲಿ ಮಾಡ್ಬೇಕು, ಸ್ವಚ್ಛ ಜಾಗದಲ್ಲಿ ಮಾಡ್ಬೇಕು. ಅಶುದ್ಧ ಗಾಳಿಯಲ್ಲಿ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಅದು ನಮ್ಗೆ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗೆ ಏನೆಲ್ಲ ನಿಯಮಗಳು ಶರೀರದ ಎಕ್ಸರ್ಸೈಸ್ ಇದ್ದಾವೆ. ಆದ್ರೆ ಈ ಆತ್ಮಿಕ ಎಕ್ಸರ್ಸೈಸ್ ಯಾವ ಸ್ಥಳದಲ್ಲೇ ಇರ್ಬೋದು, ನೀವೆಲ್ಲೇ ಇರ್ಬೋದು, ಯಾವ ದೇಶದಲ್ಲಿ ಇರ್ಬೋದು, ಯಾವುದೇ ಊರ್ನಲ್ಲಿ ಇರ್ಬೋದು, ಅಡಿಗೆ ಮನೇಲಿ ಇರ್ಬೋದು, ಕಾರ್ ಡ್ರೈವಿಂಗ್ ಮಾಡ್ತಿರ್ಬೋದು, ವ್ಯಾಪಾರ ಮಾಡ್ತಿರ್ಬೋದು, ಯಾರ್ದ್ರ ಜೊತೆ ಎಲ್ಲೇ ಇರ್ಬೋದು, ಏನೇ ಮಾಡ್ಬೋದು ತಾನೆ? ಕಹಾ ಬಿ ಹೋ 5 ಸೆಕೆಂಡ್ ಮನ್ಕೋ ಘುಮಾವ್. ನೀವೆಲ್ಲೇ ಇದ್ರು ನಿಮ್ ಮನ್ಸನ್ನ ತಿರ್ಗಾಡ್ಸ್ರಿ, ವಾಕಿಂಗ್ ಮಾಡಿಸ್ರಿ. ಅದಕ್ಕೆ ಮನ್ಸಿ ಒಂದೇ ಕಡೆ ನಿಲ್ಲಿಸ್ಬೇಡ್ರಿ ಅಲ್ವಾ? ಎಲ್ಲೆಲ್ಲಿ ವಾಕಿಂಗ್ ಮಾಡಿಸ್ಬೇಕು? ಪರಂಧಾಮಕ್ಕೆ, ಸ್ವರ್ಗಕ್ಕೆ, ಆಮೇಲೆ ದ್ವಾಪರಯುಗಕ್ಕೆ, ಸಂಗಮಯುಗದ ಬ್ರಾಹ್ಮಣ ಸ್ವರೂಪಕ್ಕೆ, ಆಮೇಲೆ ಫರಿಷ್ಠಾ ಸ್ವರೂಪಕ್ಕೆ ತಿರುಗಿಸ್ತಾನೆ ಇರ್ಬೇಕು. ಚಕ್ಕರ್ ಲಗಾವೋ. ಚಕ್ಕರ್ ಲಗಾನ ಅಥವಾ ಅಚ್ಚಾ ಲಗ್ತಾ ಏನ? ಓಡಾಡ್ಕೊಂಡ್ ಬರ್ಲಿಕ್ಕೆ ಇಷ್ಟ ಆಗತ್ತೆ ತಾನೆ? ಇಷ್ಟ ಆಗತ್ತೆ ತಾನೆ ಎಲ್ಲ ಓಡಾಡ್ಕೊಂಡ್ ಬರ್ಲಿಕ್ಕೆ? ಪಿಕ್ನಿಕ್ ಅನ್ಕೊಳ್ಳಿ ಖುಷಿ ಆಗತ್ತೆ ತಾನೆ? ಎಲ್ಲರಿಗೂ ಟೂರ್ ಹೋಗೋಣ ಅಂದ್ರೆ ಎಷ್ಟು ಖುಷಿ ಆಗತ್ತೆ ತಾನೆ? ಹಂಗೆ ಮನ್ಸಿಗೂ ಟೂರ್ ಮಾಡಿಸ್ರಿ. ಮನಸ್ಸಿಗೂ ಏನ್ ಮಾಡ್ರಿ? ಟೂರ್ ಮಾಡಿಸ್ರಿ. ಎಷ್ಟೆಷ್ಟು ದೂರ? 1 ಸೆಕೆಂಡ್ ನಲ್ಲಿ ಹೋಗಿ ಬಂದ್ಬಿಡ್ಬೋದು. ಪರಂಧಾಮ, ಸ್ವರ್ಗ, ಎಷ್ಟು ಚೆನ್ನಾಗಿದೆ ಅದೆಲ್ಲ ಪ್ಲೇಸು. ಪೂಜ್ಯ ಸ್ವರೂಪ, ಬ್ರಾಹ್ಮಣ, ಫರಿಷ್ಠ ಅಲ್ವಾ? ಇಷ್ಟ ಆಗತ್ತೆ ತಾನೆ? ರೌಂಡ್ ಲಗಾನ ಆಯೇಗಾನ? ರೌಂಡ್ ಹಾಕ್ಲಿಕ್ ಬರುತ್ತಲ್ಲ ಹಂಗೆ ಇದು ರೌಂಡ್. ಪರಂಧಾಮ
ಸತ್ಯುಗ, ತ್ರೇತಾ, ದ್ವಾಪರ, ಕಲಿಯುಗ, ಆ ಸಂಗಮಯುಗ. ಇದು ರೌಂಡ್ ತಾನೆ. ಬಾಬಾ ಹೇಳ್ತಾ ಇದ್ದಾರೆ ಚಕ್ಕರ್ ಲಗಾओ, चक्कर लगाना तो अच्छा लगता है ना, बस राउंड लगाओ फिर कर में लग जाओ. ರೌಂಡ್ ಹಾಕ್ರಿ ಮತ್ತೆ ಕೆಲ್ಸದಲ್ಲಿ ಕುತ್ಕೊಳ್ರಿ, ರೌಂಡ್ ಹಾಕ್ರಿ ಮತ್ತೆ ಕೆಲ್ಸದಲ್ಲಿ ತೊಡಗ್ರಿ, ಗಂಟೆಗೊಮ್ಮೆ ಒಂದ್ಸಲ ರೌಂಡ್ ಹಾಕ್ರಿ. ಇದನ್ನೇ ಭಕ್ತಿ ಮಾರ್ಗದಲ್ಲಿ ಪ್ರದಕ್ಷಿಣೆ ಹಾಕೋದು. ಭಕ್ತಿ ಮಾರ್ಗದಲ್ಲಿ 5 ಪ್ರದಕ್ಷಿಣೆ ಒಳ್ಳೇದು ಅಂತ ಹೇಳ್ತಾರೆ ಅಲ್ವಾ. 5 ದೀಪ, 5 ಫಲ, 5 ಪುಷ್ಪ, ಹೀಗೆ 5 ಏನಿದೆ ಇದರ ವಿಶೇಷತೆ ಅಂದ್ರೆ ಇದೆ 5 ಸ್ಥಿತಿ, 5 ಸ್ವರೂಪ, ಪಂಚಾರತಿ, ಇವೆಲ್ಲ ಬಾಬಾ ಹೇಳ್ತಾ ಇದ್ದಾರೆ. ಏನಿದು ರೌಂಡ್ ಹಾಕ್ರಿ ಮತ್ತೆ ನಿಮ್ ಕರ್ಮದಲ್ಲಿ ತೊಡಗ್ರಿ. ಹರ್ ಗಂಟೆ ಮೇ ರೌಂಡ್ ಲಗಾಯ ಫಿರ್ ಕಾಮ್ ಮೇ ಲಗ್ ಜಾओ. ಪ್ರತಿ ಗಂಟೆಗೊಮ್ಮೆ ರೌಂಡ್ ಹಾಕ್ರಿ ಮತ್ತೆ ಕೆಲ್ಸಕ್ಕೆ ತೊಡಗ್ರಿ. ಕ್ಯೋಂಕಿ ಕಾಮ್ ಕೋ ತೋ ಛೋಡ್ ನಹೀ ಸಕ್ತೆ ಹೋ ನಾ, ಯಾಕಂದ್ರೆ ಕೆಲ್ಸ ಅಂತೂ ಬಿಡ್ಲಿಕ್ಕೆ ಆಗಲ್ಲ ತಾನೆ. ಕೆಲ್ಸ ಬಿಡ್ಲಿಕ್ಕೆ ಆಗತ್ತಾ? ಅದು 5 ಸೆಕೆಂಡ್ ಬಾಬಾ ಹೇಳಿದ್ರು. ಡ್ಯೂಟಿ ತೋ ಬಜಾನೆ ಹೇ, ಕೆಲ್ಸ ಅಂತೂ ಮಾಡ್ಲೇಬೇಕು. ಲೇಕಿನ್ 5 ಸೆಕೆಂಡ್ ಮಿನಿಟ್ ಬಿ ನಹೀ. ನೋಡಿ 5 ಸೆಕೆಂಡ್, ನಿಮಿಷ ಕೂಡ ಅಲ್ಲ, ಸೆಕೆಂಡ್ ತೆಗೆದಿಡ್ಲಿಕ್ಕೆ ಆಗಲ್ವಾ? ನೋಡಿ ಎಷ್ಟು ಬಾರಿ ಪರಿಯಾಗಿ ಬಾಬಾ ಹೇಳ್ತಿದಾರಂತ ಅನಿಸ್ತಿದೆ ತಾನೆ ಇವತ್ತು ಬಾಬಾ. ಯುಎನ್ ಕಿ ಆಫೀಸ್ ಮೇ ನಿಕಲ್ ಸಕ್ತಾ ಹೇ. ನೋಡಿ ದೊಡ್ಡ ದೊಡ್ಡ ದೇಶದಲ್ಲಿ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, UN ನಲ್ಲಿ, ವಿದೇಶಗಳಲ್ಲಿ, ಅಮೆರಿಕಾದಲ್ಲಿ ಅನ್ಕೊಳ್ಳೋಣ, ತೆಗೆದಿಡ್ಲಿಕ್ಕೆ ಆಗತ್ತೋ ಇಲ್ಲ ನಿಮ್ಮ ಆಫೀಸಲ್ಲಿ? ಬಾಬಾ ಕೇಳ್ತಾರೆ. ಯಾಕಂದ್ರೆ ಬಹಳ ಬ್ಯುಸಿ ಇರ್ತಾರ ಅವ್ರು. ಒಂದೊಂದ್ ಸೆಕೆಂಡ್ ದುಡ್ಡು ಖರ್ಚು ಮಾಡ್ದಂಗ್ ಮಾಡ್ತಾರ ಅವ್ರು. ಅಷ್ಟು ಅಲರ್ಟ್. 1 ಸೆಕೆಂಡ್ ವೇಸ್ಟ್ ಮಾಡೋದಿಲ್ಲ, 1 ಸೆಕೆಂಡ್ ವೇಸ್ಟ್ ಮಾಡಲ್ಲ, 1 ನಿಮಿಷ ಕೂಡ ಅವ್ರು ವೇಸ್ಟ್ ಮಾಡಲ್ಲ. ಅದಕ್ಕೆ ಕೇಳ್ತಾರೆ ಬಾಬಾ, UN ಆಫೀಸ್ ನಲ್ಲಿ ನಿಮ್ಗೆ ಟೈಮ್ ಸಿಗುತ್ತಾ? ಸಿಗತ್ತೆ ತಾನೆ. ಎಷ್ಟ್ ಬಾಯಾರಿದ್ರೆ ಹೋಗಿ ನೀರ್ ಕುಡಿತಾರ ಇಲ್ಲ, ಅಷ್ಟು ಟೈಮ್ ಇರುತ್ತಾ ಇಲ್ಲ ಅವ್ರಿಗೆ? ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಿ, ಮಾಸ್ಟರ್ ಸರ್ವಶಕ್ತಿಮಾನ್ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ ಬಾಬಾ. ಬಾಪ್ ದಾದಾ ಕೋ ಏಕ್ ಬಾತ್ ಪರ್ ಬಚ್ಚೋಂ ಕೋ ದೇಖ್ ಕರ್ಕೆ ಮೀಠಿ ಮೀಠಿ ಹಸಿ ಆತಿ ಹೇ. ಬಾಪ್ ದಾದಾರವ್ರಿಗೆ ಒಂದು ಮಾತಿನ ಬಗ್ಗೆ ಮಕ್ಕಳನ್ನ ನೋಡಿ ಬಹಳ ಸಿಹಿಯಾದ ಮುಗುಳ್ನಗು ಬರುತ್ತದೆ. ತಮಾಷೆಯಾದ, ಸಿಟ್ಟಿನ ಅಥವಾ ಏನೋ ಇನ್ಯಾವುದೋ ರೀತಿಯ ನಗು ಅಲ್ಲ. ನಗುವಿನಲ್ಲೂ ಹಲವಾರು ಇರುತ್ತೆ. ವ್ಯಂಗ್ಯ ನಗು ಇರುತ್ತೆ, ತಿರಸ್ಕಾರದ ನಗು ಇರುತ್ತೆ, ಅನೇಕ ರೀತಿ ನಗು ಇರುತ್ತೆ. ಬಾಬಾ ಯಾವ ರೀತಿ ನಗ್ತಾರಂತೆ? ಮೀಠಿ ಮೀಠಿ ಹಸಿ, ಮಧುರವಾದ ನಗು. ಮಕ್ಕಳ ಒಂದು ಮಾತು ಬಾಬಾ ಅವ್ರಿಗೆ ಮಧುರವಾಗಿ ನಗ್ಸುತ್ತೆ. ಯಾವ್ದದು? ಕಿಸ್ ಬಾತ್ ಪರ್, ಯಾವ ಮಾತಿನ ಬಗ್ಗೆ ಚಾಲೆಂಜ್ ಕರ್ತೇವೆ? ಯಾವ ಮಾತಂದ್ರೆ ನೀವು ಚಾಲೆಂಜ್ ಮಾಡ್ತೀರಿ, ಪರ್ಚಾ ಛಪಾತೆ, ಭಾಷಣ ಕರ್ತೆ, ಕೋರ್ಸ್ ಕರಾತೆ. ಪ್ಯಾಂಪ್ಲೆಟ್ಸ್ ನಲ್ಲೂ ಪ್ರಿಂಟ್ ಮಾಡಿಸ್ತೀರಿ, ಭಾಷಣ ಮಾಡುವಾಗ್ಲೂ ಹೇಳ್ತೀರಿ, ಕೋರ್ಸ್ ಕೂಡ ಮಾಡುವಾಗ ಈ ಮಾತನ್ನ ಹೇಳ್ತೀರಿ. ಕ್ಯಾ ಕರಾತೆ ಹೇ? ಏನ್ ಮಾಡಿಸ್ತೀರಿ ಅವಾಗೆಲ್ಲ? ಏನ್ ಹೇಳ್ತೀರಿ ಅವರಿಗೆ? ಹಮ್ ವಿಶ್ವ ಕಾ ಪರಿವರ್ತನ್ ಕರೆಂಗೆ ಹೇಳ್ತೀರಲ್ಲ. ಪ್ಯಾಂಪ್ಲೆಟ್ಸ್ ನಲ್ಲಿ ಹಾಕಿರ್ತಿರ್ಲ ನಾವು, ಬ್ರಹ್ಮ ಕುಮಾರಿ ರೆಡಿ ವಿಶ್ವ ಪರಿವರ್ತನೆ ಮಾಡ್ತೀವಿ. ಭಾಷಣ ಮಾಡುವಾಗ್ಲೂ ಹೇಳ್ತೀರಿ ತಾನೆ. ಕೋರ್ಸ್ ಮಾಡುವಾಗ ನಾವು ವಿಶ್ವ ಪರಿವರ್ತನೆ ಮಾಡ್ತಾ ಇದ್ದೇವೆ, ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಹೇಳ್ತೀವಿ ತಾನೆ. ಎತ್ತೋ ಸಭಿ ಬೋಲ್ತೆ ಏನಾ, ಹೇಳ್ತೀರಾ ಇಲ್ವೋ? ಹೇಳ್ತೀರಿ. ಚಾರ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀರಿ ತಾನೆ? ಹೇಳ್ತೀರಿ. ಸಭಿ ಬೋಲ್ತೆ ಯಾ ಸಿರ್ಫ್ ಭಾಷಣ ಕರ್ನೆ ವಾಲೆ ಬೋಲ್ತೆ ಹೇ? ಎಲ್ರು ಹೇಳ್ತೀರಾ ಅಥವಾ ಭಾಷಣ ಮಾಡೋರು, ಕೋರ್ಸ್ ಹೇಳೋರು, ಶಿಬಿರ ಮಾಡೋರು ಅಷ್ಟೇ ಹೇಳ್ತೀರಾ? तो एक तरफ कहते हैं विश्व को परिवर्तन करेंगे, ಮಾಸ್ಟರ್ ಸರ್ವಶಕ್ತಿಮಾನ್ ಹೇ. ಒಂದ್ ಕಡೆ ಹೇಳ್ತೀರಿ ನಾವು ವಿಶ್ವ ಪರಿವರ್ತನೆ ಮಾಡ್ತೇವೆ ಯಾಕೆಂದ್ರೆ ನಾವು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇವೆ ಅಂತ. ದೂಸರಿ ತರಫ್ ಇನ್ನೊಂದ್ ಕಡೆ ಏನ್ ಮಾಡ್ತೀರಿ? ಬಾಬಾರ್ಗೆ ಏನ್ ನಗು ಬರುತ್ತೆ ಅಂದ್ರೆ, ಇನ್ನೊಂದ್ ಕಡೆ ಏನ್ ಹೇಳ್ತೀರಿ? ಇನ್ನೊಂದ್ಸಲ ಏನ್ ಹೇಳ್ತೀರಿ ಅಂದ್ರೆ, ಅಪನೆ ಮನ್ ಕೋ ಮೇರಾ ಮನ್ ಕಹತೆ, ಮಾಲಿಕ್ ಹೇ ನಾ ಮನ್ ಕೆ, ಅವ್ರ ಮಾಸ್ಟರ್ ಸರ್ವಶಕ್ತಿಮಾನ್ ಹೇ, ಫಿರ್ ಭಿ ಕಹತೆ ಹೇ ಮುಷ್ಕಿಲ್ ಹೇ. ಏನ್ ಹೇಳ್ತೀರಿ ನೀವು ಮನಸ್ಸಿಗೆ? ಇದು ನನ್ನ ಮನಸ್ಸು, ನಾನು ಮನಸ್ಸಿಗೇನಾಗಿದ್ದೇನೆ? ಮಾಸ್ಟರ್ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ ಅಂತ ಒಂದ್ ಕಡೆ ಹೇಳ್ತೀರಿ. ಮತ್ತೊಂದ್ ಕಡೆ ಹೇಳ್ತೀರಿ ಏನಂತ? ಮನಸ್ಸನ್ನ ಒಂದ್ ಕಡೆ ಏಕಾಗ್ರ ಮಾಡೋದು ಕಷ್ಟ. ಬಾಬಾ ನೆನ್ಪು ಮಾಡ್ಲಿಕ್ಕೆ ಕುತ್ಕೋತೀವಿ, ಎಲ್ಲೆಲ್ಲೋ ಹೋಗುತ್ತೆ ಬುದ್ಧಿ, ನಿದ್ದೆ ಬರುತ್ತೆ, ವ್ಯರ್ಥ ಸಂಕಲ್ಪ ಬರುತ್ತೆ, ಎಲ್ಲೆಲ್ಲೋ ಅಲ್ದಾಡುತ್ತೆ, ಕಷ್ಟ. ಅವಾಗ ಅದನ್ನ ಹೇಳಿದವ್ರು ಯಾರು? ಈಗ ಹೇಳೋರು ಯಾರು? ಜ್ಞಾನ ಕೊಡುವಾಗ ಹೇಳ್ತೀರಿ ನಾವು ವಿಶ್ವ ಪರಿವರ್ತನೆ ಮಾಡ್ತೀವಿ, ಈಗ ಹೇಳ್ತೀರಿ ಮನಸ್ಸು ನಿಲ್ತಾನೆ ಇಲ್ಲ, ಮನಸ್ಸೇ ಪರಿವರ್ತನೆ ಆಗ್ತಾ ಇಲ್ಲ. ತೋ ಹಸಿ ನಹೀ ಆएगी. ಬಾಬಾ ನಗು ಬರುತ್ತೋ ಇಲ್ಲೋ?
ಅಲ್ಲೊಂಥರ ಮಾತಾಡ್ತಾರೆ, ಇಲ್ಲೊಂಥರ ಮಾತಾಡ್ತಾರೆ, ಜನರು ಮುಂದೊಂಥರ ಇರ್ತಾರೆ, ತಾವೊಂಥರ ಇದ್ದಾರೆ. ಆಯಿಗೆನ ಹಸಿ ಬಾಬರ್ ನಗು ಬರುತ್ತೆ ತಾನೆ. ತೋ ಜಿಸ್ ಸಮಯ ಸೋಚ್ತೆ ಹೋ ಮನ್ ನಹಿ ಮಾನ್ತಾ, ಬಾಬಾ ಮನ್ಸ್ ಒಪ್ಪತಾನೆ ಇಲ್ಲ, ನಿಲ್ತಾನೆ ಇಲ್ಲ ಅಂತ ಹೇಳ್ತೀರಲ್ಲ, ಅವಾಗ ನೀವು ಏನ್ ಮಾಡ್ರಿ ಅಂದ್ರೆ ನಿಮ್ ಮೇಲೆ ನೀವು ನಗ್ರಿ ಅಂತಾರೆ ಬಾಬಾ. ಏನ್ ಮಾಡ್ಬೇಕು? ಯೋಗ ಮಾಡುವಾಗ ಸೋಮಾನ ಇಟ್ಕೊಳಕ್ ಹೇಳ್ತೀರಿ, ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ, ನಾನು ನನ್ನ ಮನಸ್ಸಿಗೆ ಮಾಲೀಕ ಆಗಿದ್ದೀನಿ, ನಾನೇ ಈ ಶರೀರಕ್ಕೆ ಮಾಲೀಕ ಆತ್ಮ, ನಾನು ಮನ ಬುದ್ಧಿ ಸಂಸ್ಕಾರಗಳು ಮನಸ್ಸಿನ ಮೇಲೆ ಪೂರ್ಣ ನನಗೆ ನಿಯಂತ್ರಣ ಇದೆ ಅಂತ. ಹಾಗೆ ಬಾಬಾ ಯೋಗದ ವಿಷಯಕ್ಕೆ ಬಂದಾಗ ಬಾಬರ್ ಕಂಪ್ಲೇಂಟ್ ಮಾಡೋದು, ಬಾಬಾ ಏನ್ ಮಾಡ್ಬೇಕು, ಯೋಗನೇ ಹತ್ತಲ್ಲ, ಮನ್ಸೇನೇ ಇಲ್ಲಲ್ಲ ಬಾಬಾ. ಅವಾಗ ನಿಮ್ ಮೇಲೆ ನೀವೇ ನಗ್ರಿ. ಅವಾಗ ಹೇಳಿದ್ರಿ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ, ಈಗ ಹೇಳ್ತೀರಿ ಮನ್ಸೇ ಕಂಟ್ರೋಲ್ ಆಗ್ತಾ ಇಲ್ಲ. ನಗಬೇಕು ತಾನೆ ನಮ್ಮ ಮೇಲೆ ನಾವು. ಅವಾಗಾದ್ರೂ ಸ್ವಲ್ಪ ನಮ್ಮ ಮೇಲೆ ಏನ್ ಬರುತ್ತೆ, ಜಾಗೃತಿ ಬರುತ್ತೆ ತಾನೆ. ಬಾಬಾ ಹೇಳ್ತಾ ಇದ್ದಾರೆ, ಮನ್ ಮೇ ಕೋಯಿ ಭಿ ಬಾತ್ ಆತಿ ತೋ ಬಾಪ್ ದಾದಾನೆ ದೇಖಾ ಕಿ 3 ಲಕೀರೆ ಗಾಯಿ ಹುಯಿ ಹೈ. ಮನಸ್ಸಿನ ಬಗ್ಗೆ 3 ರೇಖೆಯ ಒಂದು ಗಾಯನ ಇದೆ. ಅದು ಯಾವುದು ಅಂದ್ರೆ, ಒಂದನೇದು ನೀರಿನ ಮೇಲಿನ ರೇಖೆ, ನೀರಿನ ಮೇಲಿನ ಗೆರೆ. ನೀರಿನ ಮೇಲೆ ಗೆರೆ ಎಳಿಬಹುದು ತಾನೆ. ನೀರಿನ ಮೇಲೆ ಗೆರೆ ಎಳೆದಿದ್ದೀರಾ ಯಾವಾಗಾದ್ರೂ? ನೀರಲ್ಲಿ ಹೋಗ್ತಿರ್ತೀರಿ, ದೋಣಿಯಲ್ಲಿ ಹೋಗ್ತಿರ್ತೀರಿ, ನೀರಿನ ಮೇಲೆ ಗೆರೆ ಎಳೀರಿ, ಏನಾಗತ್ತೆ ನೋಡಿದಿರಿ ತಾನೆ. ಆಮೇಲೆ ಲಕೀರ್ತು ಏನಾಗತ್ತ ಅವಾಗ? ನೀರಿನ ಮೇಲೆ ಗೆರೆ ಎಳಿಲಿಕ್ಕೆ ಆಗತ್ತಾ? ಆಗತ್ತೆ. ಆದ್ರೆ ಆಗ್ತಿದ್ದಂಗೆ, ಗೆರೆ ಎಳಿತಿದ್ದಂಗೆ ಅಳಿಸೋಗ್ಬಿಡ್ತದೆ. ಹಿಂದಿನೇ ಅಳಿಸೋಗ್ಬಿಡ್ತದ. ಇನ್ನೊಂದು ಎರಡನೇ ಪ್ರಕಾರದ್ದು ಕಾಗದದ ಮೇಲಿನ ಗೆರೆ. ಕಾಗದದ ಮೇಲೆ ಒಂದು ಗೆರೆ ಎಳಿತೀರಿ, ಸ್ಲೇಟ್ ಮೇಲೆ ಒಂದು ಗೆರೆ ಎಳಿತೀರಿ ಅಲ್ವಾ? ಈ ತರ ಎಲ್ಲ ಗೆರೆ ಎಳಿಬಹುದು ತಾನೆ. ನೀರಿನ ಮೇಲೂ ಗೆರೆ ಎಳಿಬಹುದು, ನಿಮ್ ಪೇಪರ್ ಮೇಲೂ ಗೆರೆ ಎಳಿಬಹುದು. ನಿಮ್ ಪೇಪರ್ ಮೇಲೆ ಗೆರೆ ಎಳೆದ್ರೆ ಅದನ್ನು ಹೊಲಿಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಗ್ತದೆ, ಕಷ್ಟ ಆಗತ್ತೆ ತಾನೆ. ಪೆನ್ಸಿಲ್ ನಲ್ಲಿ ಮಾಡಿದ್ರೆ ಅದಕ್ಕೆ ಎರೇಸರ್ ಬೇಕಾಗತ್ತೆ, ಪೆನ್ನಲ್ಲಿ ಮಾಡಿದ್ರೆ, ಪೆನ್ನಲ್ಲಿ ಗೆರೆ ಎಳೆದ್ರೆ ಎಷ್ಟು ಕಷ್ಟ ಆಗುತ್ತೆ. ಪೆನ್ನಿನ ಇಂಕಿಂದ ರಬ್ಬರ್ ತಗೊಂಡು ಅದು ಮಾಡಿದ್ರೂ ಸ್ವಲ್ಪ ಮಾರ್ಕ್ ಉಳ್ಕೊಳ್ತದೆ. ಮತ್ತಿನ್ನೊಂದಿದೆ, ಬಹಳ ದೊಡ್ಡ ಗೆರೆ ಉಳ್ಕೊಂಡ್ಬಿಡುತ್ತೆ. ಅದು ಯಾವುದು? ಕಲ್ಲಿನ ಮೇಲೆ ಎಳೆದಿರುವಂತ ಗೆರೆ. ಕಲ್ಲಿನ ಮೇಲೂ ಗೆರೆ ಎಳಿಬಹುದು, ಅದು ಹೋಗುತ್ತಾ? ಪೇಪರ್ ಮೇಲಿಂದನೂ ಏನೋ ಮಾಡಿ ಹೋಗಿಸ್ಬೋದು ಅನ್ಕೊಳ್ರಿ. ಕಲ್ಲಿನ ಮೇಲೆ ಗೆರೆ ಎಳೆದ್ರೆ, ಕಲ್ಲಿನ ಮೇಲೆ ಈ ಶಾಸನಗಳನ್ನೆಲ್ಲ ಬರೆದಿರ್ತಾರಲ್ಲ, 100 ಸಾವಿರಾರು ವರ್ಷಗಳ ಹಿಂದಿಂದು. ಕಲ್ಲಿನ ಮೇಲೆ ಯಾಕೆ ಬರಿತಿದ್ರು ಅವ್ರು? ಅದ್ರ ಮೇಲೆ ಬರೆದ್ರೆ ಹೋಗೋದೇ ಇಲ್ಲ ಅದು. ಇವಾಗ್ಲೂ ಸಾವಿರಾರು ವರ್ಷಗಳ ನಂತರನೂ ಅಲ್ಲಿ ಇಲ್ಲಿ ಶಾಸನಗಳ ಶಿಲೆ ಮೇಲೆ ಬರೆದಿರುವಂತ ಶಾಸನದ ಅಕ್ಷರಗಳನ್ನ ಆಡಿಸ್ಲಿಕ್ಕೇನೆ ಸಾಧ್ಯ ಇಲ್ಲ ಅಲ್ವಾ? ಈ ರೀತಿ 3 ರೀತಿಯ ಗೆರೆಗಳು ಅಥವಾ ರೇಖೆಗಳು ಎಳಿಬಹುದು. ಪತ್ಥರ್ ಕಿ ಲಕೀರ್ ಮಿಟ್ತಿ ಬಹುತ ಮುಷ್ಕಿಲ್ ಹೈ. ಈ ಕಲ್ಲಿನ ಮೇಲೆ ಎಳೆದಿರುವಂತ ಗೆರೆ ಬಹಳ ಕಷ್ಟದಲ್ಲಿ ಏನ್ ಮಾಡ್ಬೋದು? ಅಳಿಸ್ಬೋದು. तो बाप दादा देखते कि कई बार बच्चे अपने ही मन में पत्थर की लकीर के माफिक पक्की लकीर लगा देते. ಬಾಬಾ ನೋಡ್ತಾರಂತೆ, ಕೆಲವೊಮ್ಮೆ ಮಕ್ಕಳು ಏನ್ ಮಾಡ್ತಾರಂತೆ, ತಮ್ಮ ಮನಸ್ಸಿನಲ್ಲಿ ಕಲ್ಲಿನ ಮೇಲೆ ಗೆರೆ ಎಳೆದ್ರೆ ಹೇಗೆ ಹೋಗುದಿಲ್ಲ ಹಾಗೆ ಎಳ್ಕೊಂಡ್ಬಿಟ್ಟಿರ್ತಾರೆ. ಏನೋ ಒಂದು ನೆನ್ಪಿಟ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಏನೋ ಒಂದಿದು 10 ವರ್ಷದಿಂದ 20 ವರ್ಷದ ಹಿಂದಿಂದ ನೆನ್ಪಿಟ್ಟಿರ್ತಾರೆ. ಇವತ್ತು ಬಾಬಾ ಏನ್ ಹೇಳಿದ್ರು ಅಂದ್ರೆ ನೆನ್ಪೇ ಇರಲ್ಲ, ಒಂದು ಪಾಯಿಂಟ್ ಹೇಳಲ್ಲ. 20 ವರ್ಷದಿಂದ ಯಾರೋ ಏನು ಹೇಳಿದ್ದನ್ನ ಅದು ಈಗ ಹೇಳಿದ್ರೇನೋ ಅನ್ನುವಂಗೆ ಶಬ್ದ ಸಹಿತ, ಪ್ಲೇಸು, ಶಬ್ದ ಎಲ್ಲನೂ ನೆನ್ಪಿಟ್ಕೋತೀರಿ. ಕಲ್ಲಿನ ಮೇಲೆ ಗೆರೆ ಎಳ್ದಂಗೆ ನೆನ್ಪಿಟ್ಕೊಂಡಿದ್ದೀರಿ. ನೆನ್ಪಿಟ್ಕೋಬೇಕಾ? ಬಾಬಾನ ಮಹಾವಾಕ್ಯವನ್ನ ನೆನ್ಪಿಟ್ಕೋಬೇಕು. ಆದ್ರೆ ಏನೋ ದುಃಖದ ಮಾತು, ವ್ಯರ್ಥ ಮಾತುಗಳನ್ನೇನ್ ಮಾಡ್ಬೇಕು? ಮರ್ತು ಬಿಡ್ಬೇಕು. ನೀರಿನ ಮೇಲಿನ ಗೆರೆ ಇದ್ದಂಗಿರ್ಬೇಕು ತಾನೆ. ಬಾಬಾ ಇದ್ರಿ ಜೋ ಮಿಟಾತೆ ಹೇ ಉನ್ಕಿ ಮಿಟತಿ ನೈ. ನೀವ್ ಎಷ್ಟೇ ಹೋಗಿಸ್ಬೇಕಂದ್ರೂ ಹೋಗೋದಿಲ್ಲ, ಹಂಗೆ ಮನಸ್ಸಿಗೆ ಗೆರೆ ಎಳ್ಕೊಂಡ್ಬಿಟ್ಟಿರ್ತೀರಿ ಕೆಲವೊಂದು. ಎಸೆ ಲಕ್ಕಿ ರಚ್ಚಿ ಹೇ. ಇಂಥ ಗೆರೆಗಳು ಒಳ್ಳೇದ ಕೆಟ್ಟದ? ಎಷ್ಟು ಮಾಡಿದ್ರು ಮರಿಲಿಕ್ಕೆ ಆಗೋದಿಲ್ಲ. ಹಿಂಗಂದ್ಬಿಟ್ರು ಅವರು, ಹಿಂಗಾಗೋಗ್ಬಿಡ್ತು ಅವತ್ತು. ಇದು ಒಳ್ಳೇದ ಕೆಟ್ಟದ? ನೆನ್ಪೇ ಇರಬಾರ್ದು. ಕೆಲವೊಂದು ಕಹಿ ಘಟನೆಗಳು, ಕೆಲವೊಂದು ವಿಷಯಗಳು ನಡೆದಿದ್ದು, ಕಹಿ ಘಟನೆಗಳು, ದುಃಖದ ಘಟನೆಗಳು ಮರ್ತು ಬಿಡ್ಬೇಕು. ಬಾಬಾ ಹೇಳ್ತಾರೆ ತಾನೆ, ಅದಿಷ್ಟ ಆಗತ್ತಾ? ಕಿತ್ತನಿ ವಾರಿ ಪ್ರತಿಜ್ಞಾ ಭಿ ಕರ್ತೆ ಅಬ್ಸೆ ನಹಿ ಕರೆಂಗೆ. ಎಷ್ಟು ಸಲ ನೀವು ಬಾಬರಿಗೆ ಪ್ರತಿಜ್ಞೆ ಮಾಡಿದ್ದೀರೇನಂತ ಬಾಬಾ
ಕಳೆದು ಹೋದದನ್ನ ನಾನ್ ಚಿಂತೆ ಮಾಡೋದಿಲ್ಲ. ಪಾಸ್ಟ್ ಇಸ್ ಪಾಸ್ಟ್, ಕಳೆದದ್ದು ಕಳೆದು ಹೋಯ್ತು. ಪ್ರತಿ ವರ್ಷ ಅದ್ರ ಹಬ್ಬನೇ ಮಾಡ್ಬಿಡ್ತೀರಿ, ಹೋಲಿ ಹೋಲಿ ಆಗಿದ್ದಾಗೋಯ್ತು. ಆದ್ರೆ ಮತ್ತೆ ಪ್ರತಿದಿನನ ಹೋಲಿ ನೆಕ್ಸ್ಟ್ ಡೇನೆ ಮತ್ತೆ ಹಿಂದಿನ ನೆನ್ಪು ಮಾಡ್ಕೊಳ್ತೀರಿ ಅಲ್ವಾ. ಬಾಬಾ ಹೇಳ್ತಾರೆ, ಎಷ್ಟ್ ಸಲ ಪ್ರತಿಜ್ಞೆ ಮಾಡಿಲ್ಲ, ಮಾಡಿದಿರಿ ತಾನೆ. ಬಾಬಾ ಹೇಳ್ತಾ ಇದ್ದಾರೆ, अब से नहीं होगा लेकिन फिर परवश हो जाते इसलिए बाप दादा को बच्चों पर. ಅದಕ್ಕೆ ಬಾರಿ ಬಾರಿ ಮಾಡಿರುವಂತ ತಪ್ಪನೆ ಮಾಡ್ತೀರಿ ಮಕ್ಳೇ, ಕಳೆದದ್ದು ಮರ್ತು ಬಿಡ್ತೀನಿ ಅಂತ ಹೇಳ್ತೀರಿ, ಆದ್ರೂ ಆ ಕಲ್ಲಿನ ಮೇಲೆ ಗೆರೆ ಎಳ್ದಂಗೆ ಗೆರೆ ಎಳ್ಕೊಂಡು ಕುತ್ಕೊಂಡ್ಬಿಟ್ಟಿದಿರಿ. ಇಂಥದನ್ನ ನೋಡಿ ಬಾಪ್ ದಾದಾರವ್ರಿಗೆ, ಇಂಥ ಮಕ್ಕಳನ್ನ ನೋಡಿ ಮಕ್ಕಳ ಮೇಲೆ ಸಿಟ್ಟು ಬರುತ್ತಾ? ಇಲ್ಲ, ಸಿಟ್ಟು ಬರುತ್ತೆ ಅಂದಿಲ್ಲ ಬಾಬಾ. ಗುರುಣ ನಹಿ ಆತಿ ಹೇ, ರೆಹಮ್ ಆತಾ ಹೇ. ತಿರಸ್ಕಾರ ಬರಲ್ಲ, ದ್ವೇಷ ಬರಲ್ಲ ಬಾಬಾವ್ರಿಗೆ, ಸಿಟ್ಟು ಬರಲ್ಲ. ಇಂಥ ಮಕ್ಕಳ ಮೇಲೆ ಬಾಬಾರವ್ರಿಗೆ ದಯೆ ಬರುತ್ತೆ, ಪ್ರೀತಿ ಬರುತ್ತೆ. ಪರವಶ ಹೋ ಜಾತೆ, ಯಾಕೆಂದ್ರೆ ಮಕ್ಳೇನಾಗೋಗ್ಬಿಟ್ಟಿದ್ದಾರೆ, ಪರವಶ ಆಗೋಗ್ಬಿಟ್ಟಿದ್ದಾರೆ. ತೋ ಪರವಶ ಪರ್ ರೆಹಮ್ ಆತಾ, ಯಾರು ಪರವಶ ಆಗಿರ್ತಾರ ಅವ್ರ ಮೇಲೆ ಏನಾಗುತ್ತೆ? दया बरते ताने. जब बाप दादा ऐसे रहम भाव से बच्चों को देखते तो ड्रामा के पर्दे पर क्या आ जाता है. ಯಾವಾಗ ಬಾಪ್ ದಾದಾರವರು ಮಕ್ಕಳನ್ನ ಈ ರೀತಿ ನೋಡುವಾಗ, ದಯೆ ಭಾವನೆಯಿಂದ ನೋಡುವಾಗ, ನಾಟಕದ ಪರದೆಯ ಮೇಲೆ ಏನ್ ಬರುತ್ತೆ? ಏನ್ ಬರುತ್ತೆ? बाप दादा ऐसे रहम भाव से बच्चों को देखते हैं तो ड्रामा के पर्दे पर क्या आ जाता. ನಾಟಕದ ಪರದೆ ಮೇಲೆ ಏನ್ ಬರುತ್ತೆ? ಮಕ್ಕಳ ಮೇಲೆ ದಯಾ ಭಾವನೆ ಬಂದಾಗ ನಾಟಕದ ಪರದೆ ಮೇಲೆ ಏನ್ ಬರುತ್ತೆ? ಕಬ್ ತಕ್ ಏನ್ ಬರುತ್ತೆ? ಎಲ್ಲಿವರೆಗೆ ನೆನ್ಪಿಟ್ಕೋತೇವೆ? ಯಾವಾಗ ಮರಿತೀರಿ? तो इसका उत्तर आप दो. ಏನ್ ಮಾಡ್ರಿ? ಯಾವಾಗದನ್ನ ಅಳಿಸಾಕ್ತಿರಿ? ಈ ಪ್ರಶ್ನೆಗೆ ಉತ್ತರ ನೀವೇ ಕೊಡಿ ಅಂತಾರೆ ಬಾಬಾ. ಕುಮಾರ್ ಮತ್ತೆ ಕುಮಾರ್ ಮಾತಾಡ್ತಾರೆ ಬಾಬಾ. ಕುಮಾರ್ ದೇ ಸಕ್ತೆ ಹೋ, ಕೊಡ್ತೀರಾ ಉತ್ತರ? ಯಾವಾಗ ಮರಿತೀರಿ ಕಳೆದು ಹೋಗಿರುವಂತ ವಿಚಾರ? ಕಲ್ಲಿನ ಮೇಲೆ ಬರ್ಕೊಂಡಂಗೆ ಮನ್ಸಲ್ಲಿ ಬರ್ಕೊಂಡ್ಬಿಟ್ಟಿದ್ದೀರಲ್ಲ, ಅದನ್ನ ಯಾವಾಗ ಅಳಿಸಾಕ್ತೀರಾ? ಕುಮಾರ್ ಕೈ ಎತ್ರಿ. 5-6 ಜನ ಇದ್ದೀರಿ ಅಲ್ವಾ? ಬಾಬಾ ಹೇಳ್ತಾರೆ, ಕಬ್ ತಕ್ ಯಹ ಸಮಾಪ್ತ ಹೋಗಾ, ಬಹುತ್ ಪ್ಲಾನ್ ಬನಾತೆ ಹೋ ನಾ ಕುಮಾರ್ಸ್. ಯಾಕೆ ಕುಮಾರ್ಸನ ಮಾತಾಡ್ಸಿದ್ದಾರೆ ಬಾಬಾ ಅಂದ್ರೆ, ಕುಮಾರ್ಸ್ ಎಲ್ಲದಕ್ಕೂ ಬಹಳ ಏನ್ ಮಾಡ್ತೀರಿ? ಪ್ಲಾನ್ ಮಾಡ್ತೀರಿ ತಾನೆ. ಅದನ್ನ ಓದ್ಬೇಕು, ಇದನ್ನ ಓದ್ಬೇಕು, ಹಾಗೆ ಸಂಪಾದನೆ ಮಾಡ್ಬೇಕು, ಹೀಗೆ ಸಂಪಾದನೆ ಮಾಡ್ಬೇಕು, ಅಲ್ವಾ? ಹೀಗೆ ಜಾಬ್ ಸರ್ಚ್ ಮಾಡ್ಬೇಕು, ಎಲ್ಲದಕ್ಕೂ ಏನ್ ಮಾಡ್ತೀರಿ? ಪ್ಲಾನ್ ಮಾಡ್ತೀರಿ ತಾನೆ. ಅದಕ್ಕೆ ಬಾಬಾ ಕುಮಾರ್ಸನ್ನ ಮಾತಾಡ್ಸ್ತಾರೆ. ಅಂದ್ರೆ ಕುಮಾರರು ಮಾಡಲ್ವಾ, ಮಾತೆಯರು ಮಾಡಲ್ವಾ, ಅಣ್ಣಂದ್ರು ಮಾಡಲ್ಲ? ಮಾಡ್ತೀರಿ. ಆದ್ರೆ ಇವತ್ತು ವಿಶೇಷವಾಗಿ ಒಂದೊಂದ್ಸಲ ಒಬ್ಬೊಬ್ಬರನ್ನ ಮಾತಾಡ್ಸ್ತಾರಲ್ಲ ಬಾಬಾ, ಇವತ್ತು ಕುಮಾರ್ಸನ್ನ ಮಾತಾಡ್ಸಿದಾರೆ. ತೋ ಕಬ್ ತಕ್ ಬತಾ ಸಕ್ತೆ ಹೇ, ಯಾವಾಗ ಅಳಿಸಾಕ್ತಿರಿ? ಕಲ್ಲಿನ ಮೇಲೆ ಬರೆದಿರುವಂತ ಗೆರೆಯನ್ನ ಯಾವಾಗ ಅಳಿಸಾಕ್ತೀರಾ? ಹೇಳ್ತೀರಾ ಯಾವಾಗ ಅಳಿಸಾಕ್ತೀರಿ ಅಂತ? आखिर भी कब तक बोलो, जवाब आता है कब तक. दादिया सुनाओ, जब तक संगम युग है तब तक थोड़ा थोड़ा रहेगा. ಅಲ್ಲಿ ಯಾರು ಉತ್ತರ ಕೊಟ್ಟಿದ್ದಾರೆ ಬಾಬಾ, ಸಂಗಮ ಯುಗ ಇರೋ ತನಕ ಸ್ವಲ್ಪ ಇರುತ್ತೆ. ಅಳಿಸ್ತೀವಿ ಬಾಬಾ, ಎಲ್ಲ ಒರೆಸ್ಬಿಟ್ಟಿದೀವಿ, ಅದು ಕಲ್ಲಿನ ಮೇಲೆ ಬರ್ದಿದಲ್ಲ, ಸ್ವಲ್ಪ ಇರುತ್ತೆ. ತೋ ಸಂಗಮ ಯುಗ ಬಿ ಕಬ್ ತಕ್, ಸಂಗಮ ಯುಗ ಇರೋ ತನಕ ಅಂತಂದ್ರು ಅಲ್ಲ, ಸ್ವಲ್ಪ ಇರುತ್ತೆ. ಹಾಗೆ ಸಂಗಮ ಯುಗನ ಎಲ್ಲಿವರೆಗೆ? ಮಕ್ಕಳು ಉತ್ತರ ಕೊಟ್ಟಿದ್ದಾರೆ ಬಾಬಾ, ಫರಿಷ್ಠ ಆಗೋವರೆಗೆ. ವಹ ಬಿ ಕಬ್ ತಕ್, ಹಾಗಾದ್ರೆ ಅದು ಎಲ್ಲಿವರೆಗೆ? ಫರಿಷ್ಠ ಯಾವಾಗ ಆಗ್ತೀರಾ ಅಂತ ಬಾಬಾ ಬತ್ತಾಯ್. ಮಕ್ಕಳು ಹೇಳಿದ್ದಾರೆ ಬಾಬಾ ನೀನೇ ಹೇಳ್ಬೇಕು ಅಂತ. ಫರಿಷ್ಠ ಬನ್ನ ಆಪ್ಕೋ ಯಾ ಬಾಬಾಕೋ? ಫರಿಷ್ಠ ಯಾರಾಗೋದು? ನೀವಾಗೋದು ಬಾಬಾ ಆಗೋದು? ಮತ್ ಬಾಬಾ ನೀನೇ ಹೇಳ್ಬೇಕಂತ ಯಾಕೆ ಹೇಳಿದ್ರಿ? ತೋ ಇಸ್ಕಾ ಜವಾಬ್ ಸೋಚ್ನಾ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನ ನೀವೇ ಹೇಳಿ. ಬಾಪ್ ತು ಕಹೆಂಗೆ, ಈಗ ಸರಿ ಬಾಬಾ ಹೇಳು ಅಂತ ಹೇಳಿದ್ರಲ್ವಾ, ಬಾಬಾ ಹೇಳ್ತಾರ ನೋಡ್ರಿ ಈಗ. ಅಬ್ ತಯಾರ್ ಹೇ, ಈಗ ತಯಾರಿದ್ದೀರಾ? ಚಿಟ್ಕಿ ಹೊಡಿಲ್ಲ ಬಾಬಾ? ಆದಿ ಮಾಲಾ ಮೇ ಬಿ ಹಾತ್ ನಹಿ ಉಠಾಯ. ಈ ಹಿಂದಿನ ವಾರದ ಮುರಳಿಯಲ್ಲಿ ಹೇಳಿದ್ರಲ್ಲ ಬಾಬಾ, ಅರ್ಧ ಮಾಲೆನೂ ಇನ್ನು ತಯಾರಾಗಿಲ್ಲ. ಇನ್ನು ಬಾಬಾ ನೀನೇ ಹೇಳ್ರಿ ಅಂತ ಎವರಿಡೇ ಆದವ್ರಂಗೆ ಉತ್ತರ ಹೇಳ್ತಿದ್ದೀರಲ್ಲ ಬಾಬಾ, ರೆಸ್ಪಾಂಡ್ ಮಾಡ್ತಿದ್ದೀರಲ್ಲ, ಹಂಗ ಚಿಟ್ಕಿ ಹೊಡಿಲ್ಲ ಬಾಬಾ? ಚಪ್ಪಾಳೆ ಬಾರಿಸ್ಲ ಬಾಬಾ? ಫರಿಷ್ಠ ಆಗ್ಬಿಡ್ತೀರಾ? ಈಗ್ಲೇ ಚಿಟ್ಕಿ ಹೊಡೆದ್ರೆ ನಾರಾಯಣ ಆಗಬಲ್ಲಿರ ನೀವು?
ಏನ್ ಮಾಡ್ತೀರಿ? बाप दादा सदा ही बच्चों को संपन्न स्वरूप में देखने चाहते हैं. बाप दादाರವರು ಎಲ್ಲ ಮಕ್ಕಳನ್ನು ಸಂಪನ್ನ ಸ್ವರೂಪದಲ್ಲಿ ನೋಡಲು ಬಯಸ್ತಾರೆ. ಮಕ್ಕಳನ್ನ ಯಾವ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ ಬಾಬಾ? ಸಂಪನ್ನ ಆಗಿರ್ಬೇಕು. ಮಕ್ಕಳ ಮನ್ಸಲ್ಲಿ ಯಾವುದೇ ರೀತಿಯ ಮಣ ಇಟ್ಕೋಬಾರ್ದು, ಭಾರ ಇಟ್ಕೋಬಾರ್ದು, ಹಗುರ ಇರ್ಬೇಕು. ಯಾವ್ದು ಹಳೆಯ ಒಂದು ಕಲ್ಲಿನ ಮೇಲಿನ ಗೆರೆ ಮನ್ಸಲ್ಲಿ ಇರಬಾರ್ದು. ಇದು ಇಷ್ಟ ಬಾಬಾವ್ರಿಗೆ. जब कहते ही हो बाप ही मेरे संसार है ये तो सब कहते हो ना ಹೇಳ್ತಿರಲ್ವಾ? ಹೇಳುವಾಗ ಬಾಬಾ ನೀನೇ ನನಗೆ ಇಡೀ ಜಗತ್ತಂದ್ರೆ ನೀನೇ ಬಾಬಾ ಎಲ್ಲರೂ ಹೇಳ್ತೀರಿ ತಾನೆ. दूसरा भी कोई संसार है क्या? ಬೇರೇನೋ ಜಗತ್ ಇದೆಯಾ? ಬಾಬಾ ही संसार है. ಬಾಬಾನೇ ಯಾರು? ನಮ್ಗೆ ಜಗತ್ತು ತಾನೆ. तो संसार के बाहर और क्या है? ಜಗತ್ ಬಿಟ್ರೆ ಹೊರಗಡೆ ಇನ್ನೇನಿರುತ್ತೆ? ಜಗತ್ತೇ ಎಲ್ಲವೂ ತಾನೆ. सिर्फ संस्कार परिवर्तन करने की बात है. ಹಾಗಾದ್ರೆ ಏನ್ ಮಾಡ್ಬೇಕು ನಾವ್ ಇವಾಗ? ಸಂಸ್ಕಾರ ಪರಿವರ್ತನೆ ಮಾಡ್ಕೋಬೇಕಷ್ಟೇ. ब्राह्मणों के जीवन में मेजॉरिटी विघ्न रूप बनता है. ಬ್ರಾಹ್ಮಣ ಜೀವನದಲ್ಲಿ ಮೆಜಾರಿಟಿ ವಿಘ್ನ ರೂಪ ಆಗೋದು ಯಾವುದು? ಸಂಸ್ಕಾರ. ಚಾಹೆ ಅಪನಾ ಸಂಸ್ಕಾರ ಚಾಹೆ ದೂಸರೋं का ಸಂಸ್ಕಾರ. ಒಂದು ನಮ್ಮ ಸಂಸ್ಕಾರ ಇಲ್ಲ ಬೇರೆ ಸಂಸ್ಕಾರ ನಮ್ಮ ಮೇಲೆ ಪರಿಣಾಮ ಬೀರಿ ನಮ್ಮ ಬ್ರಾಹ್ಮಣ ಜೀವನದಲ್ಲಿ ಅದು ವಿಘ್ನ ರೂಪ ಆಗತ್ತೆ. ಜ್ಞಾನ ಸಭಿ ಮೇ ಹೈ. ಜ್ಞಾನ ಎಲ್ಲರಲ್ಲಿಯೂ ಇದೆ. ಶಕ್ತಿ ಕೂಡ ಎಲ್ಲರ ಬಳಿಯೂ ಇದೆ. ಜ್ಞಾನ ಎಲ್ಲರ ಬಳಿ ಇದೆ, ಶಕ್ತಿನೂ ಎಲ್ಲರ ಬಳಿ ಇದೆ. ಇದೆ ತಾನೆ? ಎಲ್ಲ ಜ್ಞಾನ ಶಕ್ತಿ ಎಲ್ಲರ ಬಳಿ ಇದೆ ತಾನೆ. ಲೇಕಿನ್ ಕಾರಣ ಕ್ಯಾ ಹೋತಾ ಹೈ? ಅದ್ರ ಕಾರಣ ಏನಾಗುತ್ತೆ? जो शक्ति जिस समय कार्य में लानी चाहिए उस समय इमर्ज होने के बजाय थोड़ा पीछे इमर्ज होता है. ಯಾವ ಸಮಯದಲ್ಲಿ ಯಾವ ಶಕ್ತಿ ಇಮರ್ಜ್ ಆಗ್ಬೇಕೋ ಆ ಶಕ್ತಿ ಏನಾಗುತ್ತೆ? ಲೇಟ್ ಆಗಿ ಇಮರ್ಜ್ ಆಗುತ್ತೆ ಅಲ್ವಾ? ಇದು ಕಾರಣ. ಏನ್ ಕಾರಣ? ಯಾಕೆ ಸಂಪನ್ನ ಆಗ್ತಾ ಇಲ್ಲ? ಯಾಕೆ ಮನ ಇನ್ನು ಮಣ ಆಗಿದೆ? ಯಾಕೆ ಭಾರ ಆಗಿದೆ? ಇನ್ನು ಕಲ್ಲಿನ ಮೇಲಿನ ಗೆರೆ ಯಾಕೆ ಅಳಿಸೋಗಿಲ್ಲ? ನೀರಿನ ಮೇಲಿನ ಗೆರೆನಾಗಿ ಯಾಕೆ ಮಾಡ್ಕೊಂಡಿಲ್ಲ? ಮನ್ಸನ್ನ ಕಂಪ್ಲೀಟ್ ಆಗಿ ಸಂಪನ್ನ ಯಾಕೆ ಗೊಳಿಸಿಲ್ಲ? ಪರಿಷ್ಠ ಯಾಕಾಗಿಲ್ಲ? ಅಂದ್ರೆ ಇದಕ್ ಕಾರಣ ಏನೋ? ಏನ್ ಕಾರಣ? ಜ್ಞಾನ ಇಲ್ವಾ? ಪೂರ್ಣ ಇದೆ. ಶಕ್ತಿ ಇಲ್ವಾ? ಬಾಬಾ ಎಲ್ಲರಿಗೂ ಶಕ್ತಿ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಯಾವ ಶಕ್ತಿಯನ್ನ ಯಾವ ಸಮಯದಲ್ಲಿ ಹೇಗೆ ಬಳಸ್ಬೇಕು ಅದನ್ನ ಉಪಯೋಗಿಸ್ತಾ ಇಲ್ಲ. ಯಾವ ಸಮಯದಲ್ಲಿ ಇಮರ್ಜ್ ಆಗ್ಬೇಕು ಅವಾಗ ಇಮರ್ಜ್ ಆಗಲ್ಲ ಶಕ್ತಿ. ಆ ನಂತರ ಎಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಆಗೋದೆಲ್ಲ ಆಗೋದ ಮೇಲೆ ಎಷ್ಟು ಲಾಸ್ ಆಗ್ಬೇಕೆಲ್ಲ ಲಾಸ್ ಮಾಡ್ಕೊಂಡ್ಮೇಲೆ ಅವಾಗ ಏನಾಗುತ್ತೆ? ಇಮರ್ಜ್ ಆಗ್ತದೆ. ನೋಡಿ ಈ ಕಾರಣದಿಂದ ಬಾಬಾ ಹೇಳ್ತಾ ಇದ್ದಾರೆ ಪೀಚೆ ಸೋಚ್ತೆ. ಆ ನಂತರ ನಿಮ್ಗೆ ನೆನಪಾಗತ್ತೆ ಏನಂತ? ಯಹ ನ ಕಹಕರ್ ಯಹ ಕಹತಿ ತೋ ಬಹುತ್ ಅಚ್ಚ. ಅಯ್ಯೋ ನಾನು ಹಿಂಗ್ ಹೇಳ್ಬಾರ್ದಿತ್ತು, ಅವ್ರಿಗೆ ಹಿಂಗ್ ಹೇಳ್ಬೇಕಿತ್ತು, ನಾನ್ ಸ್ವಲ್ಪ ಹಾರ್ಷ್ ಆಗಿ ಹೇಳ್ಬಿಟ್ಟೆ, ನಾನ್ ಸ್ವಲ್ಪ ಒರಟಾಗಿ ಹೇಳ್ಬಿಟ್ಟೆ, ಸ್ವಲ್ಪ ಅದನ್ನೇ ಮಧುರವಾಗಿ ಹೇಳ್ಬೋದಿತ್ತು. ಜ್ಞಾನ ಇರ್ಲಿಲ್ವಾ ಮೊದ್ಲೇ ಹಂಗಂದ್ರೆ? ಬಾಬಾ ಹೇಳಿದಾರಲ್ಲ, ಇಂಥದೇ ಸಿಟ್ಟು ಬಂದ್ರು ನಿಮ್ ಮನ್ಸನ್ನ ಕಂಟ್ರೋಲ್ ಮಾಡ್ರಿ, ನಿಮ್ ಮನ್ಸು ಮಧುರವಾಗಿರ್ಲಿ, ಮಾತು ಮಧುರವಾಗಿರ್ಲಿ, ತೋಲ್ಕೆ ಬೋಲು, ಏನೇ ಮಾತಾಡ್ತಿದ್ರು ಅಳತೆ ಮಾಡಿ ಮಾತಾಡ್ರಿ ಹೇಳಿದಾರೆ ತಾನೆ ಬಾಬಾ. ಆದ್ರೆ ಏನ್ ಮಾಡ್ತೀವಿ? ಮಾತಾಡಿದ ನಂತರ ಅಯ್ಯೋ ನಾನು ಹಿಂಗ್ ಮಾತಾಡ್ಬಾರ್ದಿತ್ತು, ಹಿಂಗ್ ಮಾತಾಡ್ಬೇಕಿತ್ತು, ಹಿಂಗ್ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಕೆಲ್ಸ, ಅಯ್ಯೋ ಇದ್ರ ಬದಲಾಗಿ ನಾನು ಹಿಂಗ್ ಮಾಡ್ಬೇಕಿತ್ತು, ಅವಾಗ ಒಳ್ಳೇದಿತ್ತು ಅಂತ ನೆನ್ಪು ಮಾಡ್ಕೊಳ್ಳೋದು. ಲೇಕಿನ್ ಜೋ ಸಮಯ ಪಾಸ್ ಹೋನೆ ಕಾ ಥಾ ವಹ ತೋ ನಿಕಲ್ ಜಾತಾ ಹೈ. ಅವಾಗ ಏನಾಗುತ್ತೆ? ಯಾವ ಸಮಯದಲ್ಲಿ ನಾವು ಪಾಸ್ ಆಗ್ಬೇಕಿತ್ತು, ಯಾವ ಸಮಯದಲ್ಲಿ ಆ ಸಮಯ ಏನಾಗೋಗ್ಬಿಡ್ತು? ಕಳೆದು ಹೋಗ್ಬಿಡ್ತು. ವೈಸಿ ಸಭಿ ಅಪನೆ ಮೇ ಶಕ್ತಿಯೋ ಕೋ ಸೋಚ್ತೆ ಭಿ ರಹತೆ ಹೋ. ಹಂಗ್ ನೋಡಿದ್ರೆ ನೀವು ಶಕ್ತಿಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಆಲೋಚನೆ ಮಾಡ್ತೀರಿ. ಸಹನ ಶಕ್ತಿ ಅಂದ್ರೆ ಹಿಂಗೆ, ನಿರ್ಣಯ ಶಕ್ತಿ ಅಂದ್ರೆ ಈ ತರ, ರಾಜಯೋಗದ ಚಾರ್ಟ್ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಿ, ವಿಚಾರ ಮಾಡ್ತೀರಿ, ಬಾಬಾ ಮುರಳಿಲಿ ಹೇಳಿದಾಗೆಲ್ಲ ಅದರ ಬಗ್ಗೆ ಚಿಂತನೆ ನಡೆಸ್ತೀರಿ. ಇವುಗಳನ್ನ ಸಹನ ಶಕ್ತಿ ಹಿಂಗ್ ಯೂಸ್ ಮಾಡ್ಬೇಕು, ನಿರ್ಣಯ ಶಕ್ತಿಯನ್ನ ಈ ರೀತಿ ಯೂಸ್ ಮಾಡ್ಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಿ, ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ, ವಿಚಾರ ಸಾಗರ ಮಂಥನ ಮಾಡ್ತೀರಿ. ಸಿರ್ಫ್ ಥೋಡೆ ಸಮಯಕ ಅಂತರ್ ಪಡ್ ಜಾತ ಹೈ. ನಿಮ್ಗೆ ಆ ಜ್ಞಾನ ನೆನಪಾಗ್ಲಿಕ್ಕೆ ಸ್ವಲ್ಪ ಸಮಯದ ಅಂತರದಲ್ಲಿ ಅದನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀರಿ. ಅಂದಾದ್ಮೇಲೆ ಅಂದು ಬಿಡ್ತೀರಿ, ಅಯ್ಯೋ ಹಂಗ ಅನ್ಬಾರ್ದಿತ್ತು ಅನ್ನೋದಕ್ಕೂ ಅನ್ಬಾರ್ದು ಅಂತ ಅನ್ಸಿದಕ್ಕೂ ಎಷ್ಟ್ ಸಮಯ ಇತ್ತು?
ಒಂದ್ ಸೆಕೆಂಡ್ ಅಲ್ಲಿ ರಿಯಲೈಸ್ ಆಗ್ಬಿಡ್ತದೆ, ಅಯ್ಯೋ ಬಾಬಾ ಮಕ್ಕಳು ನಾವು ಆಗಿ ಹಿಂಗ್ ಮಾತಾಡ್ಬಿಟ್ವಲ್ಲ, ಈ ಕೆಲಸ ಮಾಡಬಾರ್ದಿತ್ತು, ನಾನು ಬಾಬನ್ ಮಗು ಮಾಡ್ಬಿಟ್ನಲ್ಲ ಅನ್ನೋ ಎಷ್ಟು ಕಡಿಮೆ ಸಮಯದ ಅಂತರದಲ್ಲಿ ನಿಮ್ಗೆ ಆ ಶಕ್ತಿ ಇಮರ್ಜ್ ಆಗುತ್ತೆ. ಲೇಟ್ ಆಯ್ತು ತಾನೆ, ಫೇಲ್ ಆದ್ವಿ ತಾನೆ, ಆ ಟೈಮ್ ನಲ್ಲಿ ಪಾಸ್ ಆಗ್ಲಿಲ್ಲ ತಾನೆ. ಅದಕ್ಕೆ ಬಾಬಾ ಇದ್ರು ಅವರು ದೂಸರಿ ಬಾತ್ ಕ್ಯಾ ಹೋತಿ, ಇನ್ನೊಂದ್ ಮಾತು ಏನಾಗುತ್ತೆ ಅಂದ್ರೆ, ಚಲೋ ಏಕ್ ಬಾತ್ ಸಮಯ ಪರ್ शक्ति कार्य में नहीं आई और बाद में महसूस भी किया कि यह नहीं करके यह करना चाहिए था. ನೋಡಿ ನಿಮ್ಗೆ ತಪ್ಪು ಮಾಡಿದ್ಮೇಲೆ ರಿಯಲೈಸ್ ಆಯ್ತಲ್ಲ, ಇದನ್ನ ಹೇಳ್ಬಾರ್ದಿತ್ತು ಅಥವಾ ಇದನ್ನ ಮಾಡ್ಬಾರ್ದಿತ್ತು, ಹೀಗೆ ಹೇಳೋ ಬದಲು ಹೀಗೆ ಹೇಳ್ಬೇಕಿತ್ತು, ಇದನ್ನ ಮಾಡೋ ಬದಲು ಹಾಗೆ ಮಾಡ್ಬೇಕಿತ್ತು ಅಂತ ಒಮ್ಮೆ ರಿಯಲೈಸ್ ಆಯ್ತು ತಾನೆ, ಆಗಿರುತ್ತೆ ತಾನೆ. ಇನ್ನು ಎರಡನೇ ಮಾತನ್ನ ಹೇಳ್ತಾರೆ ಬಾಬಾ, ಒಂದು ಸಲ ಶಕ್ತಿ ಕಾರ್ಯದಲ್ಲಿ ಬರ್ಲಿಲ್ಲ, ಸರಿಯಾಗಿ ಏನಾಗ್ಲಿಲ್ಲ, ಶಕ್ತಿನ ಯೂಸ್ ಮಾಡ್ಕೊಳ್ಳಿಲ್ಲ ಅಥವಾ ಶಕ್ತಿ ಓಪನ್ ಆಗ್ಲಿಲ್ಲ. ಆಮೇಲೆ ಏನಾಯ್ತು, ಗೊತ್ತಾಯ್ತು ನನಗೆ ಮಾಡಬಾರ್ದು ಅಂತ ಅಲ್ವಾ, ಕೊನೆಗೆ ಗೊತ್ತಾಯ್ತು. ಆದ್ರೆ ಉಸ್ ಗಲ್ತಿ ಕೋ ಏಕ್ ಬಾರ್ ಅನುಭವ ಕರ್ನೆಗೆ ಬಾದ್, ಒಂದ್ಸಲ ನಿಮಗೆ ಆ ಶಕ್ತಿ ಗೊತ್ತಾದ ಮೇಲೆ, ಓ ಸಹನೆ ಅಂದ್ರೆ ಹಿಂಗ್ ಸಹನೆ ಮಾಡ್ಕೊಂಡು ಹಿಂಗ್ ಮಾತಾಡ್ಬದ್ಲ ಹಿಂಗ್ ಮಾತಾಡ್ಬೇಕಿತ್ತು ಅಂತ ನಿಮ್ಗೆ ಗೊತ್ತಾದ ಮೇಲೆ ಭವಿಷ್ಯದಲ್ಲಿ ಏನಾಗಿರ್ತೀರಿ, ಅನುಭವಿ ಆದ್ರಿ ಅಂತಾನೆ ಅರ್ಥ ತಾನೆ. उसको अच्छी तरह से रियलाइज कर ले जो दोबारा नहीं हो. ಇನ್ನೊಂದ್ಸಲ ನಾನು ಹಿಂಗೆ ಮಾಡ್ಲೇಬಾರ್ದು ಅಂತ ಏನ್ ಮಾಡ್ಕೋಬಹುದು, ರಿಯಲೈಸ್ ಮಾಡ್ಕೋಬಹುದಲ್ವಾ. ಬಾರಿ ದಿನಾನು ತಪ್ಪು ಮಾಡುದು, ಆಮೇಲೆ ನೆಕ್ಸ್ಟ್ ಕ್ಷಣನೇ ರಿಯಲೈಸ್ ಆಗೋದು, ಮತ್ತೆ ತಪ್ಪು ಮಾಡುದು ರಿಯಲೈಸ್ ಆಗೋದು, ಬರೀ ತಪ್ಪು ಮಾಡುದು ರಿಯಲೈಸ್ ಆಗೋದೇ ಆಗೋಗ್ಬಿಡುತ್ತಲ್ಲ. ಆದ್ರೆ ಅದನ್ನ ಏನ್ ಮಾಡ್ಲಿಲ್ಲ, ಕಾರ್ಯರೂಪಕ್ಕೆ ತರಲೇ ಇಲ್ಲ, ಶಕ್ತಿಯನ್ನ ಯೂಸೇ ಮಾಡ್ಕೊಳ್ಳಿಲ್ಲ, ಪ್ರತಿ ಬಾರಿ ಫೇಲ್ ಆದ್ರಿ. ಫಿರ್ ಬಿ ಪ್ರೋಗ್ರೆಸ್ ಹೋ ಸಕ್ತಿ ಹೈ. ಅಕಸ್ಮಾತ್ ನೀವು ಮಾಡಿದ ತಪ್ಪು ರಿಯಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಮಾಡದೇ ಇದ್ರೆ ಏನಾಗುತ್ತೆ, ಪಾಸ್ ಆದವ್ರು ಎಲ್ರು ಪ್ರತಿ ಸಲ ಪಾಸ್ ಆಗಲ್ಲ, ಒಮ್ಮೆ ಫೇಲ್ ಆಗಿರ್ತಾರೆ. ಫೇಲ್ ಆದ್ರೇನಂತೆ, ಮತ್ ನೆಕ್ಸ್ಟ್ ಪಾಸ್ ಆಗ್ರಿ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಅನುಭವಿ ಬನ್ ಉಸ್ಕೋ ಅಚ್ಚಿ ತರ ಸೆ ರಿಯಲೈಸ್ ಕರ್ಲಿ, ಯ ರಾಂಗ್ ಹೇ ಯ ರೈಟ್ ಹೇ. ರಾಂಗ್ ರೈಟ್ ತಿಳ್ಕೊಂಡು ಮಾತಾಡ್ರಿ, ರಾಂಗ್ ರೈಟ್ ಅನ್ನ ತಿಳ್ಕೊಂಡು ಕೆಲ್ಸ ಮಾಡ್ರಿ, ಅನುಭವಿ ಆಗಿದ್ದೀರಲ್ವಾ. ಲೇಕಿನ್ ವಹಿ ಗಲ್ತಿ ದುಬಾರ ನಹಿ ಹೋ, ಮಾಡಿರುವಂತ ತಪ್ಪು ಇನ್ನೊಂದ್ಸಲ ಏನಾಗ್ಬಾರ್ದು, ರಿಪೀಟ್ ಆಗ್ಬಾರ್ದು. ವಿಶೇಷವಾಗಿ ಇದು ಮಮ್ಮಾರವರ ವಿಶೇಷತೆ. ಒಮ್ಮೆ ಮಾಡಿದ ತಪ್ಪನ್ನ ಅವರು ಇನ್ನೊಂದ್ಸಲ ತಪ್ಪು ಮಾಡ್ತಾನೆ ಇರ್ಲಿಲ್ಲ, ಆದ್ರೆ ಅಕಸ್ಮಾತ್ ತಪ್ಪಾದ್ರೆ ಅಲ್ವಾ. ಬಾಬಾ ಹೇಳಿದ್ರು ಅಳಬಾರ್ದು ಅಂತ. ಮಮ್ಮಾರವ್ರಿಗೊಮ್ಮೆ ಆ ವಾಕ್ಯ ಕೇಳಿದ್ಮೇಲೂ ಅಳು ಬಂದ್ಬಿಡ್ತು. ಅವಾಗ ಮಮ್ಮ ಕಣ್ಣೀರು ಹೊರಗ್ ಬರ್ಲಿಕ್ಕೆ ಕೊಡ್ಲಿಲ್ಲ. ಅವತ್ತಿಂದ ಎಂದೂ ಕಣ್ಣಿನ ತನಕನೂ ಬರ್ಲಿಲ್ಲ ಅವ್ರಿಗೆ ಕಣ್ಣೀರು. ಹಾಗೆ ಅಷ್ಟು ಸೂಕ್ಷ್ಮ ಪುರುಷಾರ್ಥವನ್ನು ಕೂಡ ಅವರು ಒಮ್ಮೆ ಮಾಡಿ ತಪ್ಪನ್ನ ಇನ್ನೊಂದ್ಸಲ ಮಾಡ್ಲೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, अपने आप से अच्छी तरह से रियलाइज करना, उसमें भी इतना फुल परसेंटेज पास नहीं होते. ಅವ್ರ ಮಾಯಾ ಬಡಿ ಚತುರ್ ಹೇ, ಮಾಯನೂ ಕೂಡ ಬಹಳ ಚತುರ ಇದೆ. ಹೆಂಗೆ ಅಂದ್ರೆ ತಿಳ್ಕೊಳ್ಳಿ, ಬಾಬಾ ಹೇಳ್ತಿದ್ರೆ ತಿಳ್ಕೊಳ್ಳಿ. ನಿಮ್ಮಲ್ಲಿ ಸಹನೆ ಶಕ್ತಿ ಕೊರತೆ ಇದೆ ಅನ್ಕೊಳ್ಳಿ. तो ऐसी बात जिसमें आप सहन शक्ति यूज करना है, एक बार अपने रियलाइज कर लिया, लेकिन माया क्या करती है, ये तो सहन शक्ति यूज ಆಗ್ಲಿಲ್ಲ, ಆಗ ಫೇಲ್ ಆಗ್ಬಿಟ್ರಿ. ಸಹನ ಶಕ್ತಿ ಕೊರತೆ ಇತ್ತು, ಒಂದು ಪರೀಕ್ಷೆ ಬಂತು ಸಹನ ಶಕ್ತಿ ಬಗ್ಗೆ, ಏನಾದ್ರಿ ತಪ್ಪಾಗಿ ಹೋಗ್ಬಿಡ್ತು, ಆಮೇಲೆ ರಿಯಲೈಸ್ ಆಯ್ತು ಈ ಸಮಯದಲ್ಲಿ ನಾನು ಸಹನೆ ಮಾಡ್ಕೊಳ್ಬೇಕಿತ್ತು ಅಂತ ಗೊತ್ತಾಯ್ತು ತಾನೆ. ಓ ಇದು ಸಹನೆ, ಇಲ್ಲಿ ನಾನು ಸಹನೆ ಮಾಡ್ಬೇಕು. ಏನ್ ಮಾಡುತ್ತೆ ಅಂದ್ರೆ ದೂಸರಿ ಬಾರಿ ಥೋಡಾ ಸಾ ರೂಪ ಬದಲ್ ಕರ್ಕೆ ಆತಿ. ಏನ್ ಮಾಡುತ್ತೆ ನೆಕ್ಸ್ಟ್ ಸಲ ಅದು ಸ್ವಲ್ಪ ರೂಪ ಬದಲಾಯಿಸ್ಕೊಂಡು ಬರುತ್ತೆ. ಬಹಳ ಚತುರ, ಬಹಳ ಇಂಟೆಲಿಜೆಂಟ್ ಇದೆ ಮಾಯ್. ಹೋತಿ ವಹಿ ಬಾತೆ, ಅದೇ ಪರಿಸ್ಥಿತಿಗೆ ಮತ್ತೆ ಅದೇ ತಪ್ಪು ಮಾಡುತ್ತೆ, ಸ್ವಲ್ಪ ಬದಲಾಯಿಸ್ಕೊಂಡ್ ಬಂದಿರ್ತದ ಅಷ್ಟೇ ಮಾಯ ರೂಪನ. ಅದೇ ಪರಿಸ್ಥಿತಿಗೆ ಇಷ್ಟು ರಿಯಲೈಸ್ ಮಾಡ್ಕೊಂಡಿದ್ರೆ ಇನ್ನೊಂದ್ಸಲ ಹೀಗಾಗ್ಬಾರ್ದು ಅಂತ, ಆದ್ರೆ ಏನಾಯ್ತು ಮತ್ತೆ ಅದೇ ತಪ್ಪಿಗೆ, ಅದೇ ಪರಿಸ್ಥಿತಿಗೆ ಅದೇ ತಪ್ಪು ಮಾಡಿದ್ರಿ, ಅಲ್ಲೇನ್ ಮಾಡ್ತು ಮಾಯೆ, ಸ್ವಲ್ಪ ರೂಪ ಬದಲಾಯಿಸ್ಕೊಂಡು ಬಂದಿತ್ತು. ಮತ್ತೆ ಫೇಲ್ ಆದ್ರೆ ಮತ್ತೆ ರಿಯಲೈಸ್ ಆಯ್ತು, ಓ ಅವಾಗ್ಲೂ ತಪ್ಪು ಮಾಡಿದೆ ಇವಾಗ್ಲೂ ಮಾಡಿದೆ ಅಲ್ಲ,
ಮತ್ತೆ ತಪ್ಪಾಗೋಗ್ಬಿಡ್ತಲ್ಲ ನನ್ನಿಂದ ಅಂತ ಮತ್ತೆ ತಪ್ಪಾದ್ಮೇಲೆ ರಿಯಲೈಸ್ ಆಗುತ್ತೆ, ಅಯ್ಯೋ ಹಿಂಗ್ ಅನ್ಬಾರ್ದಿತ್ತು, ನಾನು ಹಿಂಗ್ ಮಾಡ್ಬಾರ್ದಿತ್ತು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಹೋತಿ ವಹಿ ಬಾತ್ ಹೈ, ಲೇಕಿನ್ ಜೈಸೆ ಆಜ್ಕಲ್ ಕಿ ಜಮಾನೆ ಮೇ ಚೀಸ್ ವಹಿ ಪುರಾನಿ ಹೋತಿ ಲೇಕಿನ್ ಪಾಲಿಶ್ ಏಸೆ ಕರ್ಕೆ ಆತಿ ಹೈ. ಇವತ್ತಿನ ಜಗತ್ತಿನ ಉದಾಹರಣೆ ಹೇಳ್ತಾರೆ ಬಾಬಾ, ಅದೇ ವಸ್ತುವನ್ನ ಇತ್ತೀಚಿನ ಜಗತ್ನಲ್ಲಿ ಹಳೆ ವಸ್ತುವನ್ನೇ ಸ್ವಲ್ಪ ಪಾಲಿಶ್ ಮಾಡಿ ಕೊಡ್ತಾರೆ. ಅಲ್ವಾ? ಹಳೆ ಕಟ್ಟಿಗೆ, ಈ ಫರ್ನಿಚರ್ ಎಲ್ಲ ತಗೊಳ್ತಿರಲ್ಲ ಅದೆಲ್ಲ ಹೊಸದೇನಾ? ಇಲ್ಲ, ಹಳೆ ಫರ್ನಿಚರ್ ಅನ್ನೇ ನಿಮ್ಗೆ ಪಾಲಿಶ್ ಮಾಡಿ ಅದನ್ನ ಹೊಸದು ಮಾಡಿ ನೋಡಿ ಹೇಳ್ತಾರೆ ಬಾಬಾ, ಹೊಸದಕ್ಕಿಂತಲೂ ಹೊಸದಾಗಿ ನಿಮ್ ಮುಂದೆ ಇಡ್ತಾರ. ಅದ್ರ ಒಳಗಡೆ ಹಾಕಿರುವಂತ ಸ್ಪ್ರಿಂಗು, ಅದ್ರೊಳಗಡೆ ಹಾಕಿರುವಂತ ಕಬ್ಬಿಣ, ಅದ್ರೊಳಗಡೆ ಇನ್ನೇನಾದ್ರೂ ಮೆಟೀರಿಯಲ್ ಹಾಕಿದ್ರು ಅದೆಲ್ಲ ಕೆಲವೊಂದು ಹಳೇದೇ ಇರ್ತದೆ ಅಲ್ವಾ? ನಿಮ್ ಮೇಲಿಂದ ಅದನ್ನ ಪಾಲಿಶ್ ಮಾಡಿ ಕೊಡ್ತಾರೆ. ಹೊಸದಕ್ಕಿಂತಲೂ ಅವಾಗದು ಹೊಸದಾಗಿ ಕಾಣುತ್ತೆ. ಹಾಗೇನೆ ಮಾಯೆ ಕೂಡ ಪ್ರತಿ ಸಲನೂ ಪರಿಸ್ಥಿತಿಗೆ ಪಾಲಿಶ್ ಕೊಟ್ಟು ಬರುತ್ತೆ. ಇದೆಲ್ಲ ಮಾಯೆ, ನಾನು ಈ ಸಲ ಸೋಲೋದಿಲ್ಲ ಅಂತ ಅನ್ಕೊಂಡಿರ್ತೀರಿ, ಆದ್ರೆ ಸೋತೋಗ್ಬಿಡ್ತೀರಿ. जो बात का रहस्य वही होता है मानो आप में ईर्षा आ गई. ईर्षा भी भिन्न भिन्न रूप. ಈ ಪರೀಕ್ಷೆ ಬಂತು ಅನ್ಕೊಳ್ರಿ, ಯಾರಿಗೋ ಬಹಳ ಒಂದು ಒಳ್ಳೇದಾಯ್ತು, ಯಾರೋ ಒಂದು ಒಳ್ಳೆ ಕಾರ್ ತಗೊಂಡ್ಬಿಟ್ಟು ಅಥವಾ ಒಂದು ಒಳ್ಳೆ ಈರ್ಷೆ ಕಾರಣ ಇದೆ ತಾನೆ. ಇನ್ನೊಬ್ರು ಯಾರಿಗಾದ್ರೂ ಏನಾದ್ರು ಒಳ್ಳೇದಾಯ್ತಂದ್ರೆ ಮನುಷ್ಯರಿಗೆ ಈರ್ಷೆ ಜಲಸ್ ಆಗತ್ತೆ. ತಿಳ್ಕೊಳ್ರಿ, ಈರ್ಷೆ ಆಯ್ತು. ಈರ್ಷೆಗೂ ಭಿನ್ನ ಭಿನ್ನ ರೂಪಗಳಿರ್ತವೆ. ಜಲಸ್ಸಿಗೂ ಕೂಡ, ಜಲಸ್ ಅನ್ನೋದು ಒಂದೇ, ಈರ್ಷೆ ಅನ್ನೋದು ಒಂದೇ ವಿಕಾರ, ಆದ್ರೆ ಅದಕ್ಕೂ ಹಿಂದೆ ಭಿನ್ನ ಭಿನ್ನ ರೂಪ ಇದೆ. ಒಂದೇ ರೂಪ ಇಲ್ಲ. ಮಾಯ ಏನ್ ಮಾಡುತ್ತೆ, ಈ ಸಲನು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಯಾರ ಮೇಲೆ ಈರ್ಷೆ ಇದೆ ಅವ್ರನ್ನ ದ್ವೇಷದ ರೂಪದಿಂದಲೋ, ತಿರಸ್ಕಾರದ ರೂಪದಿಂದಲೋ, ಅಥವಾ ಇನ್ಯಾವುದೋ ರೂಪದಿಂದ ನೋಡ್ಲಿಕ್ಕೆ ಶುರು ಮಾಡ್ತೀರಿ. ಎಲ್ಲೋ ಒಂದ್ಸಲ ಹೊರಗಡೆ ಹಾಕ್ತಿರಿ ನೀವು. भिन्न भिन्न रूपಗಳಿದ್ದಾವೆ. तो बीज ईर्षा का ही होगी लेकिन रूप में आएगी, उसी रूप में नहीं आती है. तो कई बार सोचते कि यह बात पहली वाली तो वह थी, यह तो बात ही दूसरी हुई ना. लेकिन बीज वही होता है, सिर्फ रूप उसके कौन सी शक्ति चाहिए. ಹಾಗಾದ್ರೆ ಪ್ರತಿ ಬಾರಿ ಶಕ್ತಿಗೆ ಮಾನೆ ಪರಿಸ್ಥಿತಿ ಅವಶ್ಯಕತೆ ಇತ್ತು. ಪ್ರತಿ ಪರೀಕ್ಷೆ ಒಡ್ಡಿತ್ತು, ಅದೇ ಶಕ್ತಿ ಇದೆ ಪರೀಕ್ಷೆ ಒಡ್ಡಿತ್ತು. ಹಾಗಾದ್ರೆ ಈ ಸಮಯದಲ್ಲಿ ಯಾವ ಶಕ್ತಿ ಬೇಕು ನಮ್ಗೆ? ಬಾಬಾ ಹೇಳ್ತಾರೆ ಪರಖನೆ ಕಿ ಶಕ್ತಿ, ಪರಿಶೀಲಿಸುವಂತ, ಪರೀಕ್ಷೆ ಮಾಡುವಂತ ಶಕ್ತಿ. इसके लिए बाप दादा ने पहले भी कहा है. ಇದ್ರ ಬಗ್ಗೆ ಬಾಪ್ ದಾದಾ ಮೊದಲು ಕೂಡ ಹೇಳಿದ್ದಾರೆ, ದೋ ಬಾತೋಂ ಕಾ ಅಟೆನ್ಷನ್ ರಖೋ, ಎರಡು ಮಾತಿನ ಅಟೆನ್ಷನ್ ಅನ್ನ ಇಟ್ಕೋಬೇಕು ಅಂತ. ಯಾವ್ದದು? ಒಂದು, ಸತ್ಯ ಹೃದಯ, ಸ್ವಚ್ಛ ಹೃದಯ. ಬಾಬಾ ಹೇಳ್ತಾರೆ ಯಾವುದು ಮನಸ್ಸಿನ ಒಳಗೆ ಇಟ್ಕೋಬೇಡಿ, ಸ್ವಚ್ಛವಾಗಿರ್ಲಿ ಹೃದಯ, ಸ್ವಚ್ಛವಾದ ಮನಸ್ಸಿರ್ಲಿ. ಬಾಬಾ ಹೇಳ್ತಾರೆ ಅಂದರಕನೇಸೆ, ಮನಸ್ಸಿನೊಳಗಡೆ ನೀವೇನಾದ್ರೂ ಹಳೇದನ್ನ ಒಳಗಡೆ ಇಟ್ಕೊಂಡ್ರಿ ಅನ್ಕೊಳ್ರಿ, ಏನಾಗತ್ತದು? ಹೊಟ್ಟೆ ಒಳಗೆ ಹಳೇದ್ ಇಟ್ಕೊಂಡ್ರೆ ಏನಾಗುತ್ತೆ? ಹಾಗೆ ಮನಸ್ಸಲ್ಲೂ ಹಳೇದ್ ಇಟ್ಕೊಂಡ್ರೆ ಏನಾಗುತ್ತೆ? ಗ್ಯಾಸ್ ಗುಬ್ಬಾರ ಭರ್ ಜಾತಾ ಹೈ, ಗಾಳಿ ತುಂಬ್ಕೊಂಡ್ಬಿಡುತ್ತೆ. ಎಲ್ಲಿ ಖಾಲಿ ಇರುತ್ತೆ ಆ ಜಾಗದಲ್ಲಿ ಏನ್ ತುಂಬ್ಕೊಂಡ್ಬಿಡುತ್ತೆ, ಸಾರಿ ಒಳಗಡೆನೆ ಹಳೇದೆಲ್ಲ ಇಟ್ಕೊಳ್ಳೋದ್ರಿಂದ ಏನಾಗತ್ತೆ? ಗ್ಯಾಸಿನ ಬಲೂನ್ ಆಗ್ಬಿಡುತ್ತೆ. और आखिर क्या होगा? ಕೊನೆಗೇನಾಗುತ್ತೆ? ಗ್ಯಾಸ್ ಬಲೂನ್ ಫಟೇಗನಾ, ಒಡೆದೋಗುತ್ತೆ ತಾನೆ. तो सच्ची दिल चलो, आत्माओं के आगे थोड़ा संकोच होता है, थोड़ा शर्म सा आता है, पता नहीं मुझे किस दृष्टि से देखेंगे, लेकिन सच्ची दिल से महसूसता से बाप दादा के आगे रखो. ಸರಿ, ಸತ್ಯ ಹೃದಯ ಅಂದ್ರೆ ಸತ್ಯ ಹೃದಯ ತೋರ್ಸ್ಕೊಳಿಕ್ ಹೆಂಗಾಗತ್ತೆ? ಅವ್ರೇನ್ ಅನ್ಕೋತಾರೋ, ಇವ್ರೇನ್ ಅನ್ಕೋತಾರೋ, ನಿಮ್ಗೆ ಏನಾದ್ರೂ ನಾಚಿಕೆ ಆದ್ರೆ, ಸಂಕೋಚ ಆದ್ರೆ ಆಯ್ತು, ನೀವು ಮನುಷ್ಯರ ಮುಂದೆ ನಿಮ್ಮ ಮನ್ಸನ್ನ, ಒಳಗಿನ ಮನ್ಸನ್ನ ಹೇಳ್ಕೊಂಡು ಖಾಲಿ ಮಾಡ್ಕೋಬೇಡ್ರಿ. ಯಾರಿದ್ದಾರೆ ಅದಕ್ಕೆ? ನಿಮ್ ಮನ್ಸು ಖಾಲಿ ಮಾಡ್ಕೊಳಿಕ್ ಯಾರಿದ್ದಾರೆ? ನಿಮ್ಮ ಮನಸ್ಸಿನ ಸತ್ಯ ಹೃದಯವನ್ನ ಬಾಪ್ ದಾದರ ಮುಂದೆ ಇಡಿ. ऐसे नहीं मैंने बाप दादा को कह दिया या गलती हो गई, ಹಿಂಗಲ್ಲ ಮತ್ತೆ ಬಾಬಾ ಈ ತಪ್ಪಾಯ್ತು ಅಂತ ಬಾಬಾ ಮುಂದೆ ಇಡ್ತಾ ಹೋಗೋದು. जैसे ऑर्डर चलाते हाँ मेरे से गलती हो गई, ऐसे नहीं. ಆರ್ಡರ್ ಇಂದ ಹೇಳುದು, ಬಾಬಾ ಏನಾಯ್ತು ಈಗ, ನನ್ನಿಂದ ತಪ್ಪಾಯ್ತು ಅಂತ ಆ ರೀತಿ ಹೇಳೋದು ಅಲ್ಲ. ಮೇಸೂಸತಾಕೆ ಶಕ್ತಿ ಸೇ, ಅನುಭವ ಆಗ್ಬೇಕು, ನಾನ್ ತಪ್ಪು ಮಾಡ್ದೆ, ಫೀಲ್ ಆಗ್ಬೇಕು ನನಗೆ. ಫೀಲ್ ಆಗದೆ ಇದ್ರೆ ನಮ್ಮಲ್ಲಿ ಪರಿವರ್ತನೆ ಆಗೋದೇ ಇಲ್ಲ.
ಅಲ್ವಾ? ನಮ್ಗೆ ಅನುಭವ ಆಗ್ಬೇಕು, ನಾನ್ ತಪ್ಪು ಮಾಡಿದೀನಿ ಈ ಸಮಯದಲ್ಲಿ, ಇದು ತಪ್ಪು ಅಂತ ಅನುಭವ ಆಗ್ಬೇಕು. ಅದರಿಂದ ಸತ್ಯ ಹೃದಯದಿಂದ ಬಾಬಾ ಹೇಳ್ತಾರೆ, ಬುದ್ಧಿಯಿಂದ ಅಲ್ಲ. ಯಾವ್ದ್ರಿಂದ? ಸತ್ಯ ಹೃದಯದಿಂದ, ಬುದ್ಧಿಯಿಂದ ಅಲ್ಲ. ಬುದ್ಧಿದು ಅದು ಟೆಂಪ್ರರಿ, ಹೃದಯದ್ದು ಅದು ಪರ್ಮನೆಂಟ್ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ದಿಲ್ ಸೆ ಅಗರ್ ಬಾಪ್ ದಾದಕ್ಕೆ ಹಾಗೆ ಸತ್ಯ ಹೃದಯದಿಂದ ಬಾಪ್ ದಾದರ ಎದುರುಗಡೆ ನೀವು ಅನುಭವನ ಮಾಡ್ತಾ ನಿಮ್ಮ ಎಲ್ಲಾ ದುರ್ಬಲತೆಗಳನ್ನ ಬಾಬರ್ ಮುಂದೆ ಇಡಿ. ತೋ ದಿಲ್ ಖಾಲಿ ಹೋ ಜಾಯಿಗೆ. ಅವಾಗ ಮನ್ಸೇನಾಗತ್ತೆ? ಹೃದಯ ಏನಾಗತ್ತೆ? ಎಲ್ಲ ಖಾಲಿ ಆಗತ್ತೆ. ಕಿಚಡ ಖತಮ್. ಅವಾಗ ಮನ್ಸಲ್ಲಿರುವಂತ ಕಿಚಡ ಎಲ್ಲ ಏನಾಗ್ಬಿಡುತ್ತೆ? ಸಮಾಪ್ತಿ ಆಗ್ಬಿಡುತ್ತೆ. ಬಾತಿ ಬಡಿ ನೈ ಹೋತಿ ಹೇ, ಛೋಟಿ ಹೋತಿ. ಯಾವುದೇ ಪರಿಸ್ಥಿತಿ ದೊಡ್ಡದಿರೋದಿಲ್ಲ, ಅದು ಯಾವಾಗ್ಲೂ ಬಹಳ ಚಿಕ್ಕದಿರುತ್ತೆ. ಪರಿಸ್ಥಿತಿ ಯಾವಾಗ್ಲೂ ಏನಿರಲ್ಲ, ದೊಡ್ಡದಿರುವುದಿಲ್ಲ. ಪರಿಸ್ಥಿತಿ ಯಾವಾಗ್ಲೂ ಸಣ್ಣದಿರುತ್ತೆ. ಆದ್ರೆ ಏನ್ ಮಾಡ್ತೀವಿ ನಾವು? बाबा इतना कर आपके दिल में छोटी छोटी बातें भी इकट्ठी होती रहती है ना. ಆ ಸಣ್ಣ ಪರಿಸ್ಥಿತಿಯನ್ನ ಇಟ್ಕೊಳ್ಳೋದು ಮನ್ಸಲ್ಲೇ, ಹೊರಗೆ ಹಾಕೋದಿಲ್ಲ. ಅದಕ್ಕೆ ಹೊರಗೆ ಹಾಕ್ಲಿಕ್ಕೆ ಬಾಬಾ ಚಾರ್ಟ್ ಕೊಟ್ಟಿದ್ದಾರೆ. ಚಾರ್ಟ್ ಎನ್ನುವಂತ ಯಂತ್ರ ಕೊಟ್ಟಿದ್ದಾರೆ ಬಾಬಾ ನಮ್ಗೆ. ಹಳೆದನ್ನೆಲ್ಲ ಅದ್ರಲ್ಲಿ ದಿನ ದಿನ ಹಾಕ್ಬಿಡೋದು. ಅದನ್ನ ನೀವೇನ್ ಮಾಡ್ತೀರಿ? ಹಂಗೆ ಇಟ್ಕೊಂತೀರಿ ಅದನ್ನ ಮನ್ಸಲ್ಲಿ. ಮತ್ ನಾಳೆ ಇನ್ನೊಂದೇನೋ ನಡೀತದೆ, ಅದನ್ನು ಹಂಗೆ ಇಟ್ಕೋತೀರಿ ಮನ್ಸಲ್ಲಿ. ಮತ್ತೊಂದಿನ ಮತ್ತೊಂದು ನಡೀತದೆ, ಅದನ್ನು ಹಂಗೆ ಇಟ್ಕೋತೀರಿ. ಸಣ್ಣದೇ, ಆದ್ರೆ ಸಣ್ಣದು ಸಣ್ಣದು ಸಣ್ಣದು. ಒಂದ್ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಸಣ್ಣ ಸಣ್ಣ ದಿನ ಕಸ ಹಾಕಿ ಹಾಕಿ ಏನಾಗ್ಬಿಡ್ತದೆ? ಅದು ಒಂದ್ 2-3 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಏನಾಗ್ತದೆ? ತುಂಬಿ ಬಿಡುತ್ತೆ ತಾನೆ. ತೋ ಉನ್ಸೆ ದಿಲ್ ಭರ್ ಜಾತಿ ಹೇ. ಹಾಗಾಗಿ ನಮ್ಮ ಮನ್ಸನ್ನು ನಿನ್ನೆದು ಮೊನ್ನೆದು ಅವತ್ತಿಂದು ಯಾವತ್ತಿಂದು ಸೇರಿ 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 ನಮ್ಮ ಮನ್ಸು ಏನಾಗ್ಬಿಡುತ್ತೆ? ಫುಲ್ ಆಗ್ಬಿಡುತ್ತೆ, ಮಣ ಆಗ್ಬಿಡುತ್ತೆ, ಭಾರ ಆಗ್ಬಿಡುತ್ತೆ. ಖಾಲಿ ತೋ ನೈ ರಹತಿ ಹೇನಾ. ಹೀಗಾಗಿ ನಿಮ್ಮ ಮನಸ್ಸು ಖಾಲಿ ಇರೋದೇ ಇಲ್ಲ. ಯಾವಾಗ್ಲೂ ಏನಿರುತ್ತೆ? ಫುಲ್. ಡಸ್ಟ್ಬಿನ್ ಯಾವಾಗ್ಲೂ ಏನಿರುತ್ತೆ? ಮನ್ಸ್ ಅನ್ನುವಂತ ಡಸ್ಟ್ಬಿನ್ ಏನಾಗಿರುತ್ತೆ? ಯಾವಾಗ್ಲೂ ಫುಲ್. ಖಾಲಿನೇ ಮಾಡಲ್ಲ. ಮುನ್ಸಿಪಾಲ್ಟಿ ಅವರು ವಾರಕ್ಕೊಮ್ಮೆನಾದ್ರೂ ಬಂದ್ ಕಸ ತಗೊಂಡ್ ಹೋಗ್ತಾರೆ. ಅದ್ ನಮ್ ಮನ್ಸನ್ನ ಏನ್ ಮಾಡ್ಕೊಳ್ಳೋದಿಲ್ಲ ನಾವು. ಆ ಸ್ಥೂಲ ಕಸ ಹೊರಗ್ ಹಾಕ್ತಿವಿ, ಆದ್ರೆ ಮನ್ಸಿನ ಕಸ ಏನ್ ಮಾಡೋದಿಲ್ಲಂತೆ, ಹೊರಗೆ ಹಾಕೋದೇ ಇಲ್ಲ. ಅದಕ್ಕೆ ಏನಾಗೋಗ್ಬಿಡ್ತದೆ? ಫುಲ್ ಆಗ್ಬಿಡುತ್ತೆ. ಬಾಬಾ ಹೇಳ್ತು, ದಿಲ್ ಖಾಲಿ ನಹೀತು. ಒಂದ್ ವೇಳೆ ನಿಮ್ಮ ಹೃದಯವನ್ನ ಅಂದ್ರೆ ನಿಮ್ ಮನ್ಸನ್ನ ಖಾಲಿ ಮಾಡ್ಕೊಳ್ಳಿಲ್ಲ, ಹಳೆಯ ಮಾತುಗಳನ್ನ ಒಂದ್ರ ಮೇಲೆ ಒಂದು ಹಾಕ್ತಾ ಹೋದ್ರಿ, ಡಸ್ಟ್ಬಿನ್ ಮಾಡ್ಕೊಂಡ್ರಿ ಅಂದ್ರೆ ಆ ಹೃದಯದಲ್ಲಿ ಯಾರಿರಲ್ಲ? ಹೃದಯ ರಾಮ ಇರೋದಿಲ್ಲ, ದಿಲಾರಾಮ ಇರೋದಿಲ್ಲ. ದಿಲಾರಾಮ ಇರ್ಬೇಕಂದ್ರೆ ನಿಮ್ ಮನ್ಸು ಹೇಗಿರ್ಬೇಕು? ಖಾಲಿ ಇರ್ಬೇಕು, ಸ್ವಚ್ಛ ಇರ್ಬೇಕು, ಅವಕಾಶ ಇರ್ಬೇಕಲ್ಲಿ. ಒಂದು ದೇವತಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವಾಗ ಏನ್ ಮಾಡ್ತಾರೆ? ಆ ಜಾಗ ಎಲ್ಲ ಸ್ವಚ್ಛ ಮಾಡ್ತಾರೆ. ಮಂತ್ರ ಘೋಷಣೆಗಳಿಂದ ಎಲ್ಲ ಸ್ಥೂಲವಾಗಿನೂ ಸ್ವಚ್ಛ ಮಾಡ್ತಾರೆ, ಮಂತ್ರ ಘೋಷಣೆಯಿಂದ ಸೂಕ್ಷ್ಮವಾಗಿನೂ ಏನ್ ಮಾಡ್ತಾರೆ? ಸ್ವಚ್ಛ ಮಾಡಿದ್ಮೇಲೆ ಆವಾಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹೀಗಾಗ್ತದೆ ಒಂದ್ ಮೂರ್ತಿದು. ಹಾಗೆ ಹೃದಯ ರಾಮ ನಮ್ಮ ಹೃದಯದಲ್ಲಿ ಸ್ಥಾಪನೆ ಆಗ್ಬೇಕು, ಇರ್ಬೇಕು ಅಂತಂದ್ರೆ ನಮ್ಮ ಹೃದಯ ಏನಿರ್ಬೇಕು? ಖಾಲಿ ಇರ್ಬೇಕು. ಹಳೆಯ ವಿಚಾರ ಅದು ಇದು ಇರಬಾರ್ದು, ಸ್ವಚ್ಛವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಬೈಟ್ನೇಕಿ ಜಗತ್ತೋ ಹೋನಾ. ನಾನು ನಿಮ್ಮ ಹೃದಯದಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಜಾಗ ಇದ್ರೆ ತಾನೇ. ಕಸ ಎಲ್ಲ ತುಂಬಿಕೊಂಡಿದ್ರೆ ನಾನು ಹೆಂಗ್ ಬಂದ್ ಕುತ್ಕೊಳ್ಳಿ ನಿಮ್ ಹೃದಯದಲ್ಲಿ ಅಂತ ಕೇಳ್ತಾರೆ ಬಾಬಾ. ತೋ ಸಚ್ಚಿ ದಿಲ್ ಪರ್ ಸಾಹಿಬ್ ರಾಜಿ. ಅದಕ್ಕೆ ಬಾಬಾ ಹೇಳುದು, ಸತ್ಯ ಹೃದಯದವರಿಗೆ ನಾನು ಸದಾ ಪ್ರಸನ್ನನಾಗಿ ಇರ್ತೇನೆ. ಯಾರ್ದು ಹೃದಯ ಸ್ವಚ್ಛ ಇದೆಯೋ, ಸತ್ಯ ಇದೆಯೋ ಅಲ್ಲಿ ನಾನು ಇರ್ತೇನೆ. ಸುಳ್ಳೆಲ್ಲ ಕಸದಲ್ಲಿ ತುಂಬಿಕೊಂಡಾಗ ಮನ್ಸಲ್ಲಿ ಕಸ, ಸುಳ್ಳಿನ ರೂಪದಲ್ಲಿ ಕಸ ಎಲ್ಲ ತುಂಬಿಕೊಂಡ್ರೆ ಸಾಹೇಬ್ ಅಂದ್ರೆ ಶಿವ ಬಾಬಾ ಯಾವಾಗ್ಲೂ ಅಲ್ಲಿ ಇರೋದಿಲ್ಲ, ಪ್ರಸನ್ನ ಆಗೋದಿಲ್ಲ. जो हूं जैसा हूं, जो हूं जैसा हूं, बाबा आपका बाप दादा तो जानते ही है कि नंबर वार तो होनी ही है. इसलिए बाप दादा उस नजर से आपको नहीं देखेगा, लेकिन सच्चे दिल. और दूसरा कहा था ನೋಡಿ, ಬಾಬಾ ನಮ್ಮನ್ನ ಯಾವಾಗ್ಲೂ ಆ ದೃಷ್ಟಿಯಿಂದ ನೋಡೋದಿಲ್ಲ. ಯಾವ ದೃಷ್ಟಿಯಿಂದ? ಇವ್ರು ಯಾವ್ದಕ್ಕೂ ಉಪಯೋಗ ಇಲ್ಲ, ಇವ್ರು ಚೇಂಜ್ ಆಗೋದಿಲ್ಲ, ಹಾಗೆ ನೆಗೆಟಿವ್ ದೃಷ್ಟಿ ನೋಡೋದೇ ಇಲ್ಲ. ನಾವ್ ಹೆಂಗ್ ಹೇಳ್ತೀವಲ್ಲ, ಬಾಬಾ ನಾನೇನಿದ್ದೀನೋ ಆ ರೀತಿ ನಾನು ನಿನ್ನವನಾಗಿದ್ದೇನೆ. ಬಾಬಾ ಅದೇ ರೀತಿಯಿಂದ ನಮ್ಮನ್ನ ಸ್ವೀಕಾರ ಕೂಡ ಮಾಡ್ತಾರೆ ಅಲ್ವಾ. ಲೇಕಿನ್ ಸಚ್ಚಿ ದಿಲ್ ಆದ್ರೆ ಏನ್ ಬೇಕು? ನಮ್ಮ ಹೃದಯ ಸತ್ಯ ಬೇಕು. ನಮ್ಮನ್ನ ನೋಡುವಂತ ದೃಷ್ಟಿ ಕೆಟ್ಟದಿಲ್ಲ ಬಾಬಾವ್ರದ್ದು.
ಕೆಟ್ಟ ದೃಷ್ಟಿಯಿಂದ ಬಾಬಾ ಕೆಲವರಲ್ಲಿ ಇರ್ತಾರೆ, ಕೆಲವರು ಇರಲ್ಲ ಅಂತಲ್ಲ. ಅದಕ್ಕೆ ನಾವೇ ಕಾರಣ, ನಮ್ಮ ಸತ್ಯ ಹೃದಯ ಕಾರಣ. ನಮ್ಮ ಸತ್ಯ ಹೃದಯ ಇದ್ರಲ್ಲಿ ಬಾಬಾ ಇರ್ತಾರೆ. ಬಾಬಾ ಎಂದಿಗೂ ಬೇರೆ ದೃಷ್ಟಿ ನಮ್ಮ ನೋಡೋದಿಲ್ಲ. ಎರಡನೇದು ಬಾಬಾ ಹೇಳ್ತಾರೆ ಯಾವುದು, ಸದಾ ಬುದ್ಧಿ ಕಿ ಲೈನ್ ಕ್ಲಿಯರ್ ಹೋ. ಏನಿರ್ಬೇಕು ನಮ್ ಬುದ್ಧಿಯ ಲೈನು? ಕ್ಲಿಯರ್, ಸ್ವಚ್ಛವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು. ಲೈನ್ ನಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ಕಟ್ ಆಫ್ ಇರಬಾರ್ದು. ಲೈನ್ ಹತ್ತಿದ್ದು ಮತ್ತೆ ಕಟ್ ಆಗೋದು ಮೊದ್ಲಿತ್ತಲ್ಲ, ಈ ಲ್ಯಾಂಡ್ ಲೈನ್. ಎಷ್ಟೋ ಗಂಟೆಗಟ್ಲೆ ಕಾಯ್ಬೇಕಿತ್ತು ಲೈನ್ ಹತ್ಲಿಕ್ಕೆ. ಲೈನ್ ಬಿಸಿ ಇಲ್ಲ, ಫೋನ್ ಬಿಸಿ ಅಲ್ಲ, ಲೈನೇ ಬಿಸಿ ಅಂತ ಬರ್ತಿತ್ತು. ಇವಾಗಿನ ಮಕ್ಳಿಗೆ ಅದು ಅನುಭವ ಆಗುತ್ತೋ ಇಲ್ಲ. ಗಂಟೆಗಟ್ಲೆ ಕಾಯ್ತಿದ್ವು ಒಬ್ರಿಗೆ ಯಾರಿಗೂ ಫೋನ್ ಮಾಡ್ಲಿಕ್ಕೆ, ಲೈನ್ ಬಿಸಿ ಅಂತ ಬರ್ತಿತ್ತು ಅಲ್ವಾ. ದಿನಗಟ್ಲೆ ಕಾದಿದ್ದು ಇರ್ತಿತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಲೈನ್ ಏನಾಗಿರ್ಬಾರ್ದು, ಯಾರ್ದೋ ನೆನಪಿನಲ್ಲಿ, ಯಾವುದೋ ವಿಚಾರದಲ್ಲಿ, ವಿಷಯದಲ್ಲಿ ನಮ್ ಬಿಸಿ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು, ಮತ್ತೆ ಕಟ್ ಆಫ್. ಹತ್ತಿತ್ತು ಬಾಬಾ ಲಿಂಕ್ ಸಿಕ್ತು ಮತ್ತೆ ಕಟ್ ಆಯ್ತು, ಹಾಗೂನು ಆಗ್ಬಾರ್ದು. ಬಾಪ್ತಾದ जो एक्स्ट्रा समय पर शक्ति देने चाहते हैं, दुआएं देने चाहते हैं, ಬಾಪ್ತಾದ ಎಕ್ಸ್ಟ್ರಾ ಸಮಯದಲ್ಲಿ ಏನು ಶಕ್ತಿನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, ಆಶೀರ್ವಾದವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, ಎಕ್ಸ್ಟ್ರಾ ಸಹಯೋಗವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಒಂದ್ ವೇಳೆ ಈ ರೀತಿ ನಿಮ್ಮ ಬುದ್ಧಿಯ ಲೈನ್ ನಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ, ಬಾಬಾ ನಮ್ಗೆ ಕೊಡುವಂತ ಎಕ್ಸ್ಟ್ರಾ ಸಹಯೋಗ, ಎಕ್ಸ್ಟ್ರಾ ಆಶೀರ್ವಾದ ಏನಾಗಲ್ಲ, ಸಿಗಲ್ಲ. ಲೈನ್ ಕ್ಲಿಯರ್ ಇತ್ತು ಅಂದ್ರೆ ಮಾತ್ರ ಬಾಬಾ, ಈಗ ಅಮೃತ ವೇಳೆಯಲ್ಲಿ ಎದು ಕುತ್ಕೊಳ್ತೀವಿ ಅನ್ಕೊಂಡ್ರಿ, ನಮ್ ಬುದ್ಧಿ ಲೈನ್ ಕರೆಕ್ಟ್ ಕ್ಲಿಯರ್ ಆಗಿತ್ತು ಅಂದ್ರೆ ಬಾಬಾರ ಆಶೀರ್ವಾದ, ಬಾಬಾರವರ ಶಕ್ತಿ ನಮ್ಗೆ ಸಿಗತ್ತೆ, ಬಾಬಾರ ಲೈಟ್ ನಮ್ಗೆ ಸಿಗತ್ತೆ, ಬಾಬಾರವರ ಪವರ್ ನಮ್ಗೆ ಸಿಗತ್ತೆ. ಬಾಬಾ ಏನ್ ಹೇಳ್ತಾರೆ, ಕರೆಂಟ್, ಬಾಬಾರ್ ಕರೆಂಟ್ ನಮ್ಗೆ ಸಿಗ್ತದೆ. ಅಕಸ್ಮಾತ್ ಅದು ಡಿಸ್ಟರ್ಬ್ ಇತ್ತು, ಬೇರೇನೋ ವಿಚಾರ ಮಾಡಿದ್ವಿ, ನಿದ್ದೆ ಮಬ್ಬಲ್ಲಿದ್ವಿ ಅಂದ್ರೆ ನೀವು ಎದ್ದು ಕುತ್ಕೊಂಡ್ರೂ ಬಾಬಾರಿಂದ ಆಶೀರ್ವಾದ, ಶಕ್ತಿ, ಕರೆಂಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ರು, ಅಗರ್ ಡಿಸ್ಟರ್ಬೆನ್ಸ್ ಹೋಗಿ तो मिल नहीं सकती, ಲೈನ್ ಕ್ಲಿಯರ್ ಹಿ ನಹಿ. ಯಾಕೆಂದ್ರೆ ಬಾಬಾ ಕೊಡ್ಲಿಕ್ಕೆ ಕೂತಿದ್ದಾರೆ, ನಾವು ತಗೊಳ್ಲಿಕ್ಕೆ ಕೂತಿದ್ದೀವಿ, ಆದ್ರೆ ಏನಿದೆ, ಡಿಸ್ಟರ್ಬೆನ್ಸ್ ಇದೆ. ಹೆಂಗ್ ಕೊಡ್ತಾರೆ ಬಾಬಾ? ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಲೀನ್ ಮತ್ತು ಕ್ಲಿಯರ್ ಇರ್ಬೇಕು, ಕಟ್ ಆಫ್ ಇರಬಾರ್ದು. ಮತ್ತೆ ಎಚ್ಚರ ಆಗೋದು, ನೆನ್ಪ್ ಮಾಡೋದು, ಕನೆಕ್ಷನ್ ಜೋಡಿಸೋದು ಬಾಬಾರಿಗೆ, ಮತ್ತೆ ಕಟ್ ಆಫ್ ಆಗ್ಬಿಡೋದು. ಅವಾಗ್ಲೂ ಬಾಬಾ ಅವ್ರದ್ದು ಶಕ್ತಿ ಸಿಗಲ್ಲ. ಬಾಬಾ ತೋ ಯಾ ಜೋ ಪ್ರಾಪ್ತಿ ಹೋನಿ ಚಾಹಿಯೆ ವ ನಹಿ ಹೋತಿ. ಅದಕ್ಕೆ ಎಷ್ಟು ನಿಮ್ಗೆ ಬಾಬಾರಿಂದ ಪ್ರಾಪ್ತಿ ಆಗ್ಬೇಕು ಅಷ್ಟು ಆಗೋದಿಲ್ಲ. ಕೈ ಬಚ್ಚೆ ಕತೆ, ಅದಕ್ಕೆ ಎಷ್ಟೋ ಜನ ಮಕ್ಕಳು ಹೇಳ್ತಾರಂತೆ, ಏನಂತ, नहीं है तो सोचते कोई कोई आत्मा को कहते नहीं है, सोचते. ಕೆಲವರು ಈ ರೀತಿ ಆಲೋಚನೆ ಮಾಡ್ತಾರಂತೆ, कोई कोई आत्मा बहुत सहयोग मिलता, ब्राह्मणों का भी मिलता, बड़ों का भी मिलता, बाप दादा का भी मिलता, हमको कम मिलता है. ಕಾರಣ ಕ್ಯಾ? ಕೆಲವರಿಗೆ ಎಷ್ಟೊಂದು ಚೆನ್ನಾಗಿ ಸಿಗತ್ತೆ ಸಹಯೋಗ, ನಮ್ಗೆ ಯಾಕೆ ಸಿಗಲ್ಲ ಅಂತ ಕೆಲವರು ಹೇಳ್ತಾರೆ. ನಮಗೂ ಬಾಬಾ ಸಹಯೋಗ ಕೊಡ್ತಾ ಇದ್ದಾರೆ, ಆದ್ರೆ ಕಡಿಮೆ ಕೊಡ್ತಿದ್ದಾರೆ, ಏನ್ ಕಾರಣ ಅಂತ ಕೆಲವರು ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಗೊತ್ತಾಯ್ತು ತಾನೆ, ಬಾಬರಿಂದ ಸಹಾಯ, ಸಹಯೋಗ, ಆಶೀರ್ವಾದ, ಪವರ್ ಯಾಕೆ ನಮ್ಗೆ ಕಡಿಮೆ ಸಿಗತ್ತೆ? ಬಾಪ್ತಾದ ಹೇಳಿದ್ರು, ಕಾರಣ ಕ್ಯಾ? ಬಾಪ್ ತೋ ದಾತಾ ಹೇ. ಹಾಗಾದ್ರೆ ಬಾಬಾ ಏನಾದ್ರೂ ಕಡಿಮೆ ಕೊಟ್ಟಿದಾರ? ಇಲ್ಲ. ಬಾಬಾ ದಾತ, ಸಾಗರ್ ಅವರು. ಎಷ್ಟು ಬೇಕೋ ಅಷ್ಟು ಬಾಪ್ತಾದರವರ ಭಂಡಾರದಿಂದ ನಾವು ತಗೋಬಹುದು. ತಾಲ ಚಾಬಿ ನಹಿ, ಏನು ಬೀಗ ಹಾಕಿಲ್ಲ ಬಾಬಾ, ಪಹರೆದಾರನು, ವಾಚ್ಮೆನ್ ಅನ್ನು ಕೂಡ ಇಟ್ಟಿಲ್ಲ. ಬಾಬಾ ಅಂತಿದ್ದಂಗೆ ಎಲ್ಲಾ ಶಕ್ತಿಗಳು ಹಾಜರಾಗ್ಬಿಡುತ್ತೆ. ಬಾಬಾ ಅಂತ ಹೇಳಿ ಎಲ್ಲವನ್ನೂ ನೀವು ತಗೋಬಹುದು. ಬಾಬಾ ದಾತ ಆಗಿದ್ದಾರೆ, ದಾತನೂ ಆಗಿದ್ದಾರೆ ಮತ್ತು ಸಾಗರನೂ ಆಗಿದ್ದಾರೆ. ತೋ ಕ್ಯಾ ಕಮಿ ಹೇ? ಬಾಬಾರ ಹತ್ರ ಏನ್ ಕಡಿಮೆ ಇದೆ? ಬಾಬಾ ಹೇಳ್ತಾರೆ, ಹಾಗಾದ್ರೆ ಈ ಎರಡು ಮಾತಿನ ಕಡಿಮೆ ಇರೋದೇ ನಿಮ್ಮಲ್ಲಿ. ಒಂದು ಯಾವ್ದು? ಎರಡು ಮಾತು. ಏಕೆ? ಸಚ್ಚಿ ದಿಲ್ और दूसरा है ಸಾಫ್ ದಿಲ್. ಚತುರಾಯಿ ನಹಿ ಕರೋ. ಏನ್ ಮಾಡ್ರಿ? ಏನ್ ಮಾಡ್ಬೇಡಿ? ಚತುರತೆ ತೋರ್ಬೇಡ್ರಿ, ಬುದ್ಧಿವಂತಿಕೆ ತೋರ್ಸ್ಬೇಡ್ರಿ. ಚತುರಾಯಿ ಬಹುತ್ ಕರ್ತೆ, ಏನ್ ಮಾಡ್ತೀರಿ? ಬಹಳ ಚತುರತೆ ತೋರಿಸ್ತೀರಿ. ಬಾಬೋರ್ ಮುಂದೆ ನಮ್ಮ ಚತುರತೆ ನಡೆಯಲ್ಲ ಅಲ್ವಾ? ಬಾಬಾ ಅವ್ರ ಶ್ರೀಮತಕ್ಕೆ ಮನ ಮತ ಮಿಕ್ಸ್ ಮಾಡೋದಲ್ಲ.
ಭಗವಂತನ ಮುಂದೆ ನಿಮ್ಮ ಚತುರತೆ ನಡೆಯಲ್ಲ. ಭಿನ್ನ ಭಿನ್ನ ಪ್ರಕಾರದ ಚತುರತೆಯನ್ನ ಮಾಡ್ತೀರಿ. तो साफ दिल सच्ची दिल और दूसरा ಒಂದನೇದು ಸಾಫ್ ದಿಲ್ ಸಚ್ಚಿ ದಿಲ್, ಎರಡನೇದು ಬುದ್ಧಿಯ ಲೈನ್ ಕ್ಲಿಯರ್. ಚೆಕ್ ಮಾಡ್ಕೊಳ್ಳಿ, ಕ್ಲಿಯರ್ ಇದೆಯಾ? ಬುದ್ಧಿ ಲೈನ್ ಕ್ಲಿಯರ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಬುದ್ಧಿ ಲೈನ್ ಕ್ಲಿಯರ್ ಇದೆಯಾ? ಮನಸ್ಸು ಕ್ಲೀನ್ ಇದೆಯಾ? ಚೆಕ್ ಮಾಡ್ಕೊಂಡ್ರ? ಕಸದ ಬುಟ್ಟಿ ಮನ್ಸ ಇರುವಂತ ಕಸದ ಬುಟ್ಟಿನ ಖಾಲಿ ಮಾಡ್ಬಿಡ್ರಿ. ಇವತ್ತೇ ಏನು ಕಸ ಇಟ್ಕೋಬಿಡ್ರಿ. बुद्धि लाइन क्लीन क्लियर इट्ಕೊಳ್ಳಿ. आजकल के साइंस के साधनों में भी देखते हो ना, थोड़ी भी डिस्टर्बेंस क्लियर नहीं करने देती, तो यह जरूर करो. और विशेष बात, ಇನ್ನೊಂದು ವಿಶೇಷ ಮಾತು ಬಾಬಾ ಹೇಳ್ತಿದ್ದಾರೆ. ಈ ಸೀಸನ್ ನ ಲಾಸ್ಟ್ ಟರ್ನ್ ಇದು, ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ ಡಬಲ್ ವಿದೇಶಿಯೋं के लिए ही नहीं है, सबके लिए, ಎಲ್ಲರಿಗಾಗಿ ಈ ಮಾತು. ಲಾಸ್ಟ್ ಟರ್ನ್ ಅಲ್ಲಿ ತಾವೆಲ್ಲ ಎದುರುಗಡೆ ಇದ್ದೀರಿ. ಆಪ್ಕೋ ಹಿ ಕೆಹನಾ ಪಡ್ತಾ, ಹಾಗಾಗಿ ತಮ್ಗೆ ಹೇಳ್ಬೇಕಾಗತ್ತೆ. ಬಾಪ್ದಾದ ನೋಡಿದ್ರು ಒಂದು ಸಂಕಲ್ಪ ಅಥವಾ ಒಂದು ನೇಚರ್ ಅಂತ ನಾವ್ ಅದಕ್ಕೆ ಹೇಳ್ಬೋದು. ನೇಚರ್ ತೋ ಹರೇಕಿ, ನೇಚರ್ ಅಂತೂ ಪ್ರತಿಯೊಬ್ಬರದು ಒಂದೊಂದು ಬೇರೆ ಬೇರೆ ರೀತಿ ಇರುತ್ತೆ ತಾನೆ. ಆದ್ರೆ ಸರ್ವರ ಸ್ನೇಹಿ, ಸರ್ವ ಮಾತುಗಳಲ್ಲಿ, ಸರ್ವ ಸಂಬಂಧಗಳಲ್ಲಿ ಸಫಲತೆ, ಮನಸ್ಸಿನಲ್ಲಿ ವಿಜಯಿ ಮತ್ತು ವಾಣಿಯಲ್ಲಿ ಮಧುರತೆ ಯಾವಾಗ ಬರುತ್ತೆ ಅಂದ್ರೆ, ನೋಡಿ ಒಂದು ಮಾತು ಬಾಬಾ ಹೇಳ್ತಿದ್ದಾರೆ, ಎಲ್ಲಾ ಸಮಯದಲ್ಲಿಯೂ ಎಲ್ಲಾ ಸಂಬಂಧದಲ್ಲಿಯೂ ನಮ್ಗೆ ಸಫಲತೆ ಬೇಕು. ಮತ್ತೆ ನಮ್ಮ ಮನಸ್ಸಿನ ಮೇಲೆ ನಾವು ವಿಜಯವನ್ನ ಪಡ್ಕೋಬೇಕು. ನಮ್ಮ ಮನಸ್ಸನ್ನ ಕ್ಲಿಯರ್ ಇಟ್ಕೋಬೇಕು. ಬುದ್ಧಿಯ ಲೈನ್ ಅನ್ನ ಕ್ಲಿಯರ್ ಇಟ್ಕೋಬೇಕು. ವಾಣಿಲಿ ಮಧುರತೆ ಬರ್ಬೇಕು ಅಂತಂದ್ರೆ ಅದು ಯಾವಾಗ ಬರುತ್ತೆ ಅಂದ್ರೆ, ನಿಮ್ಮ ನೇಚರ್ ಈಸಿ ಇದ್ದಾಗ, ಸರಳ ಸ್ವಭಾವ ಇದ್ದಾಗ ಇವೆಲ್ಲವೂ ಆಗತ್ತೆ. ಅಲ್ಬೇಲೆ ನೇಚರ್ ಆಗ್ಬೇಡ್ರಿ, ಹುಡುಗಾಟಿಕೆಯ ಸ್ವಭಾವದವರಾಗ್ಬೇಡ್ರಿ. ಅಲ್ಬೇಲತನದ ವಸ್ತುನೇ ಬೇರೆ. ಈಸಿ ನೇಚರ್ ಉಸ್ಕೋ ಕಹ. ಈಸಿ ನೇಚರ್ ಅಂದ್ರೆ ಏನು? ಯಾವ ಸಮಯದಲ್ಲಿ ಯಾವ ವ್ಯಕ್ತಿ ಯಾವ ಪರಿಸ್ಥಿತಿ ಇದೆಯೋ ಅದನ್ನ ಗುರುತಿಸಿ ಅಪನೇಕೋ ಈಸಿ ಕರ್ದೇವೆ. ಗುರುತಿಸ್ರಿ, ಯಾವ ಸಮಯದಲ್ಲಿ ನಾವು ಹೇಗೆ, ಯಾರ ಮುಂದೆ ಯಾರ ಜೊತೆಗೆ ನಡ್ಕೋತಿದ್ದೇವೆ, ಯಾರ ಜೊತೆ ಮಾತಾಡ್ತಿದ್ದೇವೆ, ವಾತಾವರಣವನ್ನ ಗುರುತಿಸಿ ಈಸಿ ಆಗಿರಿ. ಈಸಿ ಅಂದ್ರೆ ವ್ಯಕ್ತಿಯನ್ನ ನೋಡಿ, ಸಮಯವನ್ನ ನೋಡಿ ಅದಕ್ಕೆ ತಕ್ಕಂಗೆ ನಡೆಯೋದು ಈಸಿ ಆಗಿರೋದು. ಅಂದ್ರೆ ಏನು? ಮಿಲನ್ಸಾರ್, ಹೊಂದಿಕೊಂಡು ಹೋಗೋದು. ಯಾರೇ ಇರ್ಲಿ ನಮ್ ಜೊತೆ ಹೊಂದ್ಕೊಂಡು ಹೋಗೋರ್ ಜೊತೆಗೆ ಅಷ್ಟೇ ಹೊಂದ್ಕೊಂಡು ಹೋಗೋದಲ್ಲ. ಅವ್ರು ಬಾಬಾ ಹೇಳಿದ್ರಲ್ಲ, ಲಾಸ್ಟ್ ಮುರಳಿಲೇನ್ ಹೇಳಿದ್ರು ಬಾಬಾ, ನಿಮಗ ಅವರು ವಿರೋಧಿಗಳಾಗಿದ್ರು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ. ಇದು ನಮ್ಮನ್ನ ಈಸಿ ನೇಚರ್ ಉಳ್ಳವರನ್ನಾಗಿ ಮಾಡುತ್ತೆ. ಬಾಬಾ ಹೇಳ್ತಾರೆ ಟೈಟ್ ನೇಚರ್, ಕೆಲವ್ರದ್ದು ಟೈಟ್ ಇರುತ್ತೆ ನೇಚರ್. ಬಹುತ್ ಟೂ ಮಚ್ ಆಫಿಷಿಯಲ್, ಬಹಳ ಏನಾಗ್ಬೇಡ್ರಿ, ಆಫಿಷಿಯಲ್ ಆಗ್ಬೇಡ್ರಿ, ಬಹಳ ಗಂಭೀರ ಆಗ್ಬೇಡ್ರಿ. ಏನಾಗ್ರಿ? ಆಫಿಷಿಯಲ್ ರೆಹನಾ ಅಚ್ಚಾ ಹೇ, ಗಂಭೀರ ಆಗಿರೋದು ಒಳ್ಳೇದು, ಆದ್ರೆ ಸ್ಥಾನ ಇರುತ್ತೆ ಅದಕ್ಕೂ. ಈ ಕ್ಲಾಸ್ ಅಲ್ಲಿ ಕುತ್ಕೊಂಡು ತಮಾಷೆ ಜೋಕು ಹೇಳ್ಕೊಂಡು ಕುತ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಇಲ್ಲ, ಜ್ಞಾನದ ಜೋಕೆ ಹೇಳ್ತಿದ್ದೆ ಅಂದ್ರೆ ಸರಿನಾ? ಅದು ಇದು ಜೋಕ್ ಮಾಡೋ ಟೈಮ, ಮಾತಾಡೋ ಟೈಮ ಅಲ್ಲ ತಾನೆ. ಸಮಯ ನೋಡಿ, ವ್ಯಕ್ತಿ ನೋಡಿ, ಸ್ಥಳ ನೋಡಿ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋದು. ಆ ವಾತಾವರಣಕ್ಕೆ, ಆ ಸ್ಥಳಕ್ಕೆ, ಆ ವ್ಯಕ್ತಿ ಜೊತೆಗೆ ಹೊಂದಿಕೊಂಡು ನಡೆಯೋದು, ಇದು ಈಸಿ ನೇಚರ್ ಆಗಿದೆ ಅಲ್ವಾ? ಬಾಬಾ ಹೇಳ್ತಿದ್ರೆ ಟೂ ಮಚ್ ಆಫಿಷಿಯಲ್ ಕೂಡ ಆಗೋದು ಒಳ್ಳೇದಲ್ಲ. ಆಫಿಷಿಯಲ್ ರೆಹನಾ ಅಚ್ಚಾ ಹೇ, ಗಂಭೀರ ಆಗಿರೋದು ಒಳ್ಳೇದೇ, ಆದ್ರೆ ಏನಿರಬಾರ್ದು, ಅದು ಕೂಡ ಟೂ ಮಚ್ ಇರಬಾರ್ದು. समय पर जब समय ऐसा है, उस समय अगर कोई ऑफिशियल बन जाता तो वह गुण की बजाय उसकी विशेषता उस समय नहीं लगती. ಸಮಯ ಅಲ್ಲ ಆಫಿಷಿಯಲ್ ಆಗಿರೋದು, ಗಂಭೀರ ಆಗಿರೋಂತ ಸಮಯ ಅಲ್ಲ. ಆದ್ರೆ ಗಂಭೀರ ಆಗಿದ್ದಾರೆ ಅಂದ್ರೆ ಅದು ಅವರ ವಿಶೇಷತೆ ಅಲ್ಲ. ಅವಾಗದ ಅವರ ಏನಾಗುತ್ತೆ, ಗಂಭೀರ ಆಗಿರೋದು ಒಂದೊಂದು ಸ್ಥಳದಲ್ಲಿ ಅದು ವಿಶೇಷತೆ, ಒಂದೊಂದು ಸ್ಥಳದಲ್ಲಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಎಲ್ಲರೂ ಬಾಬಾವ್ರ ಹಾಡು ಹಚ್ಕೊಂಡು ಸ್ವಲ್ಪ ರಾಸ್ ಮಾಡ್ತಿದ್ದಾರೆ, ಎಲ್ಲರೂ ಖುಷಿ ಪಡ್ತಿದ್ದಾರೆ, ಬಾಬಾವ್ರ ವಾಕ್ಯಕ್ಕೆ ನಗುತ್ತಿದ್ದಾರೆ. ಇವರು ಗಂಭೀರ ಇದ್ದಾರೆ, ತಲೆ ಮಣ ಮಾಡ್ಕೊಂಡಿದ್ದಾರೆ. ಅದು ಅವರ ವಿಶೇಷತೆ ಅಲ್ಲ, ಅದು ಅವರ ಅವಾಗ ಆ ಸಮಯ ಅಲ್ಲ ತಾನೆ ಅದು. ಹಾಗಾಗಿ ಅದು ಅವರ ದುರ್ಬಲತೆ ಆಗಿರುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಪ್ನೇಕೋ ಮೋಲ್ಡ್ ಕರ್ಸಕ್ಕೆ. ಹಾಗಾಗಿ ವ್ಯಕ್ತಿಗಳನ್ನ ನೋಡಿ, ಸಮಯವನ್ನ ನೋಡಿ, ಪರಿಸ್ಥಿತಿಯನ್ನ ನೋಡಿ ನೀವೇನಾಗ್ಬೇಕಾಗತ್ತೆ, ಮೋಲ್ಡ್ ಆಗಿರ್ಬೇಕು. ಅದು ಈಸಿ ನೇಚರ್.
ಈಸಿ ನೇಚರ್ ಏನ್ ಮಾಡುತ್ತೆ ನಮ್ಮನ್ನ ಅಂತ ಹೇಳಿದ್ರು ಬಾಬಾ. ಏನ್ ಹೇಳಿದ್ರು ಬಾಬಾ ನೋಡಿ, ಅದು ಎಷ್ಟು ಒಳ್ಳೆ ಪರಿಣಾಮ ಆಗತ್ತೆ. ಎಲ್ಲಾ ಪರಿಸ್ಥಿತಿಯಲ್ಲೂ ಎಲ್ಲಾ ಸಂಬಂಧದಲ್ಲಿ ನಿಮ್ಗೆ ಸಫಲತೆ ಸಿಕ್ಬಿಡುತ್ತೆ, ಮನಸ್ಸಿನ ಮೇಲೆ ವಿಜಯ ಪಡ್ಕೊಂಡ್ಬಿಡ್ತೀರಿ, ವಾಣಿಯಲ್ಲಿ ಮಧುರತೆ ಅನ್ನುವಂಥದ್ದು ಬಂದ್ಬಿಡುತ್ತೆ, ಎಲ್ಲರೂ ನಮ್ಮನ್ನ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಛೋಟೆ ಹೋ ಬಡೆ ಹೋ, ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಎಲ್ಲ ಜೊತೆ ಹೊಂದಿಕೊಂಡು ನಡಿಬೇಕು. ಸಣ್ಣವ್ರ ಜೊತೆ ಹೆಂಗಿರ್ಬೇಕು, ದೊಡ್ಡವ್ರ ಜೊತೆ ಹೆಂಗಿರ್ಬೇಕು, ಎಲ್ರ ಜೊತೆನೂ ಒಂದೇ ರೀತಿ ಅಲ್ಲ ಅಲ್ವಾ, ಅವ್ರವ್ರ ತಕ್ಕಂಗೆ, ವ್ಯಕ್ತಿಗೆ ತಕ್ಕಂಗೆ. ಬಡೆ ಸೇ ಬಡೆ ಪನ್ಮೆ ಚಲೆ, ಛೋಟೆ ಸೇ ಛೋಟೆ ಪನ್ಮೆ ಚಲ್ ಸಕೆ, ಚಿಕ್ಕವ್ರ ಜೊತೆಗೆ ಚಿಕ್ಕವ್ರಂಗೆ, ದೊಡ್ಡವ್ರ ಜೊತೆಗೆ ದೊಡ್ಡವ್ರಂಗೆ, ಸಾಥಿಗಳ ಜೊತೆಯಲ್ಲಿ ಸಮಾನರ ಜೊತೆಯಲ್ಲಿ ಸಮಾನರಂತೆ. ಬಾಬಾ ಹೇಳ್ತಾರೆ ಬಡೋಸೆ, ದೊಡ್ಡವ್ರಿಗೆ ಗೌರವ ಕೊಟ್ಟು ನಡೀಬೇಕು, ಚಿಕ್ಕವ್ರಿಗೆ ಪ್ರೀತಿ ಕೊಡ್ಬೇಕು. ಬಾಬಾ ಹೇಳ್ತಾರೆ ಈಸಿ ಮೋಲ್ಡ್ ಕರ್ಸಕ್, ಹೆಂಗ ಬೇಕು ಹಂಗೆ ನಾವೇನ್ ಆಗ್ಬೇಕು, ಪರಿವರ್ತನೆ ಆಗ್ಬೇಕು. ಶರೀರ ಕೂಡ ಯಾರ್ದು ಈಸಿ ಇರುತ್ತಲ್ಲ, ಹೆಂಗ ಬೇಕು ಹಂಗೆ ಮೋಲ್ಡ್ ಆಗುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ. ಜಹಾ ಭಿ ಚಾಹೆ ಮುಡ್ ಜಾತೆ ಹೇ, ಅವ್ರು ಟೈಟ್ ಹೋಗಾತು ಮುಡ ನಹಿ ಸಕೇಗ. ಶರೀರ ಟೈಟ್ ಇದ್ರೆ ಹೆಂಗ್ ಬೇಕಂಗೆ ಬಾಗ್ಲಿಕ್ಕಾಗೋದಿಲ್ಲ, ಬಗ್ಲಿಕ್ಕಾಗೋದಿಲ್ಲ ಅಲ್ವಾ. ಹಂಗೆ ಮನಸ್ಸು ಕೂಡ ಯಾರ್ದು ಟೈಟ್ ಇರುತ್ತಲ್ಲ ಅವ್ರಿಗೆ, ಅವರು ಹೆಂಗ್ ಬೇಕಂಗೆ ಎಲ್ಲರ ಜೊತೆ ಏನಾಗೋದಿಲ್ಲ, ಮೋಲ್ಡ್ ಆಗೋದಿಲ್ಲ, ಅಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಯಾರ ಆರೋಗ್ಯ ಸರಿ ಇರೋದಿಲ್ಲ ಅವ್ರ ಹೆಂಗ್ ಬೇಕಂಗೆ ಬಗ್ಲಿಕ್ಕಾಗೋದಿಲ್ಲ. ಹಾಗೆ ಯಾರ ಮನ್ಸಿನ ಆರೋಗ್ಯ ಸರಿ ಇರೋದಿಲ್ಲೋ ಅವರು ಕೂಡ ಎಲ್ಲರ ಜೊತೆಗೆ ಅಡ್ಜಸ್ಟ್ ಟೈಟ್ ಇರುತ್ತವ್ರು, ಹಿಂಗ ನಿಂತಿರ್ತಾರೆ ಅಲ್ವಾ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರು, ಅಲ್ಬೇಲಾ ಬಿ ನಹಿ ಈಸಿ ಹೇ ತೋ ಜಹಾ ಚಾಹಿ ಈಸಿ ಹೋ ಜಾಯ್, ಅಲ್ಬೇಲಾ ಹೋ ಜಾಯ್ ನಹಿ. ಈಸಿ ಅಂದ್ರೆ ಹುಡುಗಾಟಿಕೆ ಅಲ್ಲ ಅಲ್ವಾ, ಈಸಿ ನೇಚರ್ ಬಾಬಾ ಇಷ್ಟುತನ ಎಕ್ಸ್ಪ್ಲೇನ್ ಮಾಡಿದ್ರು. ಬಾಪ್ ದಾದಾನೆ ಕಹಾನ ಈಸಿ ಹೋ ಜಾವ್, ಬಾಬಾ ಹೇಳಿದಾರಲ್ಲ ಈಸಿ ಆಗಿರ್ಬೇಕಂತ, ಹೆಂಗ ಬೇಕು ಹಂಗ ನಡ್ಕೊಳ್ಳೋದಲ್ಲ, ದೊಡ್ಡವ್ರ ಜೊತೆ ಎಲ್ಲ ತಮಾಷೆ ಮಾಡ್ಕೊಂಡು, ಅವರಿಗೆ ಏಕವಚನದಲ್ಲಿ ಮಾತಾಡ್ಕೊಂಡು, ಅವ್ರ ಜೊತೆ ಹೆಂಗ ಬೇಕಂಗ ಗಲಾಟೆ ಮಾಡ್ಕೊಂಡು ಇದ್ ಬಿಡೋದಲ್ಲ. ಬಾಬಾ ಹೇಳ್ತಾರೆ ತೋ ಈಸಿ ಹೋಗ ಏಸೆ ನಹಿ ಕರ್ನಾ, ಬಾಬಾನೇ ಹೇಳಿದಾರಲ್ಲ ಈಸಿ ಆಗಿರ್ಬೇಕು ಅಂತ, ಹೆಂಗ ಬೇಕು ಹಂಗ ನಡೆಯೋದಲ್ಲ. ಕ್ಲಾಸ್ ಮೇಲೆ ಜೋರಾಗಿ ಗಲಾಟೆ ಮಾಡ್ಕೊಂಡಿರೋದು, ಯಾಕಂದ್ರೆ ಬಾಬಾ ಹೇಳಿದ್ದಾರೆ ಈಸಿ ಆಗಿರ್ಬೇಕು ಅಲ್ಲ. ಬಾಬಾ ಅವ್ರ ಮನೆಯಲ್ಲಿ ಗಲಾಟೆ ಮಾಡೋದು ಅದು ಈಸಿ ನೇಚರ್ ಅಲ್ಲ. ನೀವು ಗಲಾಟೆ ಮಾಡೋದು, ಮಾತಾಡೋದು, ಜೋರಾಗಿ ಮಾತಾಡೋದು ಎಲ್ಲ ಇರುತ್ತೆ, ಅದು ಸ್ಥಾನ ಇರುತ್ತೆ ಅದಕ್ಕೂ ಅಲ್ವಾ. ವ್ಯಕ್ತಿ ಮತ್ತು ಸಂದರ್ಭ ಅದೆಲ್ಲ ಇರುತ್ತೆ. ಹೀಗೆ ಈಸಿ ನೇಚರ್ ಅಂದ್ರೆ ಏನು ನೋಡಿ, ಒಂದೇ ವಾಕ್ಯದಲ್ಲಿ ಹೇಳ್ತಾರೆ ಬಾಬಾ, ಸಮಯಕ್ಕೆ ತಕ್ಕ ಹಾಗೆ ತಮ್ಮ ಸ್ವರೂಪವನ್ನ ಬದಲಾಯಿಸಿಕೊಳ್ಳೋದು. ಅಚ್ಚಾ ಡಬಲ್ ವಿದೇಶಿಯಂಕೋ ಅಚ್ಚಾ ಚಾನ್ಸ್ ಮಿಲಾ ಹೇ, ಡಬಲ್ ವಿದೇಶಿಗಳಿದ್ರು ಅದಕ್ಕೆ ಬಾಬಾ ಅವ್ರನ್ನ ಮಾತಾಡಿಸ್ತಾರೆ. ಸಭಿಕೋ ಡ್ರಿಲ್ ಯಾದ್ ಹೇ ಯಾ ಭೂಲ್ ಗಯೇ, ಎರಡು ಪೇಜಿನ ಮುರಳಿ ಕೇಳ್ತಾ ಕೇಳ್ತಾ ಡ್ರಿಲ್ ಮರ್ತ್ ಬಿಟ್ರ ನೆನ್ಪಿದ್ಯಾ, ನೆನ್ಪಿಟ್ಕೊಂಡಿದ್ದೀರಾ. ಅಭಿ ಅಭಿ ಸಭಿಯ ಡ್ರಿಲ್ ಕರೋ, ಲಗಾವ್ ಚಕ್ಕರ್, ಡ್ರಿಲ್ ಮಾಡ್ರಿ, ಚಕ್ಕರ್ ಹಾಕ್ರಿ, ಹಾಕ್ತೀರಾ ಚಕ್ಕರ್ ಹಾಕ್ರಿ 5 ಸೆಕೆಂಡ್ ಅಲ್ಲಿ. ಹಾಕಿದ್ರ ಚಕ್ಕರ್, ಅನುಭವ ಮಾಡಿದ್ರ, ಜಾಸ್ತಿ ಸಮಯನೂ ಬೇಕಾಗಿಲ್ಲ, ಎಷ್ಟು ಬೇಗ ಮಾಡ್ಬೋದು ತಾನೆ. ಮಾಡಿದ್ರ ಬಹಳ ದಿನ ಎಕ್ಸರ್ಸೈಸ್ ಮಾಡದೇ ಇದ್ರೆ ಅವ್ರಿಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೇನೆ ಬರಲ್ಲ. ಹಾಗೆ ಇದಕ್ಕೂ ಏನ್ ಬೇಕು, ಪ್ರಾಕ್ಟೀಸ್ ಬೇಕು. ದಿನ ಗಂಟೆಗೊಮ್ಮೆ 5 ಸ್ವರೂಪದ ಚಕ್ರ ಆಗ್ತಾ ಇದ್ರೆ ಅವರು ಈಗ 5 ಸ್ವರೂಪ ಅನುಭವ ಮಾಡೋಣ ಅಂತ ಟಕ್ ಅಂತ ಹೋಗ್ಬಿಡ್ತಾರೆ ಅನಾದಿ ಸ್ವರೂಪದಲ್ಲಿ ಅಲ್ವಾ. 5 ಸೆಕೆಂಡ್ ಅಲ್ಲಿ ಒಂದೊಂದು ಸ್ವರೂಪದ ಅನುಭವ ಮಾಡ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಾಕ್ಟೀಸ್ ಮಾಡ್ರಿ. ಮಾಡ್ತೀರಾ, ಚಕ್ರ ಹಾಕ್ತೀರಾ ಗಂಟೆಗೊಮ್ಮೆ. ಅಚ್ಚ ಎಲ್ಲ 4 ಕಡೆಯ ಸರ್ವಶ್ರೇಷ್ಠ ಆತ್ಮಗಳಿಗೆ 4 ಕಡೆಯಿಂದ ನೆನಪು, ಪ್ರೀತಿ, ಸಮಾಚಾರವನ್ನ ಕಳಿಸಿರುವಂತ ಬಹಳ ಒಳ್ಳೆಯ ಭಿನ್ನ ಭಿನ್ನ ಸಂಬಂಧಗಳಿಂದ ಸ್ನೇಹದ ಪತ್ರ ಮತ್ತು ತಮ್ಮ ಹಾಲ್ಚಾಲನ್ನ ಬರೆದಿದ್ದೀರಿ. ಸೇವಾ ಸಮಾಚಾರದ ಉಮಂಗ ಪ್ಲಾನ್ ಬಹಳ ಒಳ್ಳೊಳ್ಳೆ ಪತ್ರಗಳನ್ನ ಬರೆದಿದ್ದಾರೆ ಬಾಪ್ತಾದರವ್ರಿಗೆ. ಬಾಪ್ತಾದರವೆಲ್ಲವೂ ತಲುಪಿದೆ. ಯಾವ ಪ್ರೀತಿಯಿಂದ ಪರಿಶ್ರಮದಿಂದ ಬರ್ದಿದ್ದೀರೋ, ಯಾರೆಲ್ಲ ಬರ್ದಿದ್ದೀರೋ ಪತ್ರವನ್ನ ಬಾಬರವ್ರಿಗೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಹೆಸರಿನಿಂದ ಬಾಪ್ತಾದರವರ ದಿಲಾರಾಮನ ದಿಲ್ನಿಂದ ರಾಮನ ಹೃದಯ ಪೂರ್ವಕವಾದ ನೆನಪು, ಪ್ರೀತಿ ಸ್ವೀಕಾರ ಆಗ್ಲಿ. ಮಕ್ಕಳಿಗೆ ಪ್ರೀತಿ ಬಾಬರಿಂದ
ಬಾಬಾ ಹೇಳ್ತಾರೆ ಉಸ್ಸೆ ಪದ್ಮ ಗುಣ. ಯಾವ ರೀತಿ ಮಕ್ಕಳು ಬಾಬಾರ್ನ ಪ್ರೀತಿ ಮಾಡ್ತಿರಲ್ಲ, ಎಷ್ಟ್ ಪ್ರೀತಿ ಇದೆ ತಾನೆ ಬಾಬೋರ್ಗೆನೆ, ಬಾಬೋರ್ ಮೇಲೆ ನಿಮ್ಗೆ. ನಿಮಗಿಂತ ಪದ್ಮ ಪಟ್ಟಿನಷ್ಟು ಬಾಪ್ದಾದ ಮಕ್ಕಳಿಗೆ ಪ್ರೀತಿಯನ್ನ ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ ಸದಾ ಅಮರವಾಗಿರ್ರಿ, ನಿಮ್ ಪ್ರೀತಿನೂ ಕೂಡ ಅಮರವಾಗಿರ್ಲಿ, ನೀವು ಸದಾ ಬಾಬರ್ ಮಕ್ಕಳಾಗಿರ್ರಿ. ಸ್ನೇಹಿ ಮಕ್ಕಳು ನಾ ಬಾಪ್ ಸೆ ಅಲಗ್ ಹೋ ಸಕ್ತೆ, ಸ್ನೇಹಿ ಮಕ್ಕಳು ಬಾಬರಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಬಾಪ್ ಬಚ್ಚೋं से अलग हो सकता, ಬಾಬರಿಂದ ಮಕ್ಕಳು, ಮಕ್ಕಳಿಂದ ಬಾಬಾ ಅಗಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಥೇ ಸಾಥಿ रहेंगे, ಇರ್ತೀರ ಜೊತೆಗೆ, ಬಾಬಾ ಜೊತೆಗೆ ಇದ್ದೇವೆ, ಬಾಬಾರವರ ಜೊತೆಗೆ ಇರುತ್ತೇವೆ. ಇರ್ತೀರಾ? ಯಾರೆಲ್ಲ ಇರ್ತೀರಿ ಕೊನೆ ತನಕ ಬಾಬಾವ್ರ ಜೊತೆ? ಕೈ ಎತ್ರಿ. ಎಷ್ಟೇ ಮಾಯೆ ಬರ್ಲಿ ಬಾಬಾವ್ರ ಕೈಯನ್ನ ಬಿಡಬಾರ್ದು. ಅನೇಕ ರೀತಿ ಪರಿಸ್ಥಿತಿಗಳು ಬರ್ತಿರುತ್ತೆ. ಬಾಬಾ ಹೇಳಿದ್ರ ಭಿನ್ನ ಭಿನ್ನ ರೂಪ ಧರಿಸ್ಕೊಂಡ್ ಬರುತ್ತೆ. ಯಾವುದಕ್ಕೂ ಅಂಜಬಾರ್ದು, ಅಳಕಬಾರ್ದು, ಅದಕ್ಕೆ ವಶ ಆಗ್ಬಾರ್ದು. ಅಚ್ಚಾ, ಎಲ್ಲ ಕಡೆಯ ಸದಾ ಸ್ವಯಂನ ಬಾಬಾ ಸಮಾನ ಮಾಡಿಕೊಳ್ಳುವಂತ, ಸದಾ ಬಾಬಾರವರ ನಯನದಲ್ಲಿ, ಹೃದಯದಲ್ಲಿ, ಮಸ್ತಕದಲ್ಲಿ ಸಮೀಪ ಇರುವಂತ, ಸದಾ ಒಬ್ಬ ತಂದೆಯನ್ನೇ ಜಗತ್ತನ್ನಾಗಿ ಮಾಡ್ಕೊಳ್ಳುವಂತ, ಸದಾ ಪ್ರತಿ ಹೆಜ್ಜೆಯಲ್ಲಿ ಬಾಪ್ತಾದರವರನ್ನ ಫಾಲೋ ಮಾಡುವಂತ, ಸದಾ ವಿಜಯಿ ಇದ್ವಿ, ವಿಜಯಿ ಆಗಿದ್ದೇವೆ, ಮುಂದೆಂದೆಂದು ವಿಜಯಿಯಾಗಿ ಇರುತ್ತೇವೆ ಎನ್ನುವಂತ ನಿಶ್ಚಯ ಮತ್ತು ನಶೆಯಲ್ಲೇ ಇರುವಂತಹ ಅತಿ ಶ್ರೇಷ್ಠ ಸಿಕ್ಕಿಲ್ಲದೆ ಪ್ರಿಯಾತಿ ಪ್ರಿಯ ಸರ್ವ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ದಾದ ಕೋ ಭಿ ಬಚ್ಚೋಂ ಕಿ ಯಾದ್ ಪ್ಯಾರ್, ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಪ್ರತಿ ಸೆಕೆಂಡಿನ, ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದುಕೊಂಡು ಜಮಾದ ಖಾತೆಯನ್ನು ಭರ್ಪೂರ್ ಮಾಡುವಂತ ಸಮರ್ಥ ಆತ್ಮ ಆಗಿರಿ. ಪ್ರತಿ ಸೆಕೆಂಡಿನ, ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದುಕೊಂಡು ಜಮಾದ ಖಾತೆಯಲ್ಲಿ ಭರ್ಪೂರ್ ಮಾಡಿಕೊಳ್ಳುವಂತ ಸಮರ್ಥ ಆತ್ಮ ಆಗ್ರಿ. ನೋಡಿ, ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಸಂಗಮ ಯುಗದಲ್ಲಿ ಅವಿನಾಶಿ ತಂದೆ ಮೂಲಕ ಪ್ರತಿ ಸಮಯ ಅವಿನಾಶಿ ಪ್ರಾಪ್ತಿಗಳು ನಮ್ಗೆ ಆಗ್ತಾ ಇರುತ್ತೆ ಅಲ್ವಾ? ಪ್ರತಿ ಸೆಕೆಂಡು ಅವಿನಾಶಿ ಏನ್ ಮಾಡಿಸ್ತಾ ಇರ್ತಾರೆ? ಅವಿನಾಶಿ ಪ್ರಾಪ್ತಿಗಳನ್ನ ಮಾಡಿಸ್ತಾನೆ ಇರ್ತಾರೆ. ಇಡೀ ಕಲ್ಪದಲ್ಲಿ ಇಂತಹ ಭಾಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಸಮಯ ಅಂದ್ರೆ ಇದೊಂದೇ. ಸ್ಲೋಗನ್ನೇ ಇದೆ, ಏನಂತ? ಅಬ್ ನಹಿ ತೋ ಕಬ್ ನಹಿ, ಈಗಿಲ್ದಿದ್ರೆ ಇನ್ನೆಂದಿಗೂ ಇಲ್ಲ. ಜೋ ಭಿ ಶ್ರೇಷ್ಠ ಕಾರ್ಯ ಕರ್ನ ಹೇ, ಅದಕ್ಕಾಗಿ ಏನೇ ಶ್ರೇಷ್ಠ ಕಾರ್ಯ ಮಾಡಬೇಕು ಅಂತಿದ್ರೆ ಯಾವಾಗ ಮಾಡಿ? ಈಗಲೇ ಮಾಡಿ ಅಲ್ವಾ? ಇಸ್ ಸ್ಮೃತಿ ಸೆ ಕವಿ ಭಿ ಸಮಯ ಸಂಕಲ್ಪ ವ ಕರ್ಮ ವ್ಯರ್ಥ ನಹಿ ಗವಾಯಂಗೆ. ಈ ಸ್ಮೃತಿಯಿಂದ ಎಂದಿಗೂ ನಮ್ ಸಮಯ, ಸಂಕಲ್ಪ, ಕರ್ಮವನ್ನ ಎಂದು ಏನ್ ಮಾಡ್ಬಾರ್ದು? ವ್ಯರ್ಥವಾಗಿ ಕಳಿಬಾರ್ದು. ಸಮರ್ಥ ಸಂಕಲ್ಪಗಳಿಂದ ಜಮಾದ ಖಾತೆಯಿಂದ ನಾವು ಭರ್ಪೂರ್ ಆಗ್ಬೇಕು ಮತ್ತು ಆತ್ಮ ಅವಾಗ ಸಮರ್ಥರಾಗಿ ಬಿಡ್ತೇವೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಹರ್ ಬೋಲ್ ಹರ್ ಕಾರ್ಯ ಕರ್ಮ ಕಿ ಅಲೌಕಿಕತಾ ಪವಿತ್ರತಾ ಹೈ. ಮಾತು ಪ್ರತಿಯೊಂದು ಕರ್ಮದ ಅಲೌಕಿಕತೆ ಪವಿತ್ರವಾಗಿದೆ. ಸಾಧಾರಣತೆಯನ್ನ ಏನ್ ಮಾಡ್ರಿ? ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡ್ರಿ. ಸಾಧಾರಣ ಮಾತು, ಸಾಧಾರಣ ಕರ್ಮ ಎಲ್ಲಾನು ಏನ್ ಮಾಡ್ಬೇಕೀಗ? ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡ್ಕೊಂಡ್ಬಿಡ್ಬೇಕು. ಅದೇ ಪವಿತ್ರತೆ. ಬಾಬಾ ಹೇಳ್ತಾರೆ ಅಲೌಕಿಕತೆನೇ ಪವಿತ್ರತೆ. ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಮಾತು, ಪ್ರತಿ ಸಂಕಲ್ಪ ಏನಾಗ್ಬೇಕು? ಅಲೌಕಿಕ ಆಗ್ಬೇಕು. ಅದೇನು ನೋಡಿ, ಪವಿತ್ರತೆ ಪರಿಭಾಷೆ ಎಷ್ಟು ಸೂಕ್ಷ್ಮ ಇದೆ, ಎಷ್ಟು ಶ್ರೇಷ್ಠ ಇದೆ, ಮತ್ತೆ ಎಷ್ಟು ಈಸಿ ಇದೆ. ಅಚ್ಚಾ, ಓಂ ಶಾಂತಿ. ತಮ್ಮೆಲ್ಲರಿಗೂ ಕೂಡ ಬಾಬಾ ಒಂದು ವಿಶೇಷ ವರದಾನ ನಾವೆಲ್ಲ ಮಕ್ಕಳಿಗೆ ಪ್ರೇರಣೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಯಾವುದು? ಬಾಬಾ ಇವತ್ತು ಕೂಡ ಹೇಳಿದ್ರು ತಾನೆ, ಈಗಿಲ್ದಿದ್ರೆ ಇನ್ನೆಂದಿಗೂ ಇಲ್ಲ ಅಂತ ವಿಶೇಷ ಕಾರ್ಯ ನಾವು ಸಿರುಗುಪ್ಪದಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಮಂತ್ ಜುಲೈನಲ್ಲಿ, ಇವತ್ತು 30, ನಾಳೆನೆ 1ನೇ ತಾರೀಕು, ಕೇವಲ 15 ದಿವಸ ಉಳಿತು ನಮ್ಗೆ ಈ ಕಾರ್ಯಕ್ರಮಕ್ಕೆ ತಯಾರಾಗೋದಕ್ಕೆ. ಅದಕ್ಕೆ ಕಾರ್ಯಕ್ರಮದ ಹೆಸರು ಜೀವನ ದರ್ಶನ ಅಂತ. ಇದನ್ನ ನಡೆಸ್ಕೊಡೋದಕ್ಕೆ ಶಿರ್ಸಿಯಿಂದ ಬಹಳ ಯೋಗಿನಿ, ತಪಸ್ವಿನಿ, ಬಹಳ ಸೀನಿಯರ್, ನಮ್ಮೆಲ್ಲರ ಹಿರಿಯ ಸೋದರಿ
ವೀಣಕ್ಕವರು ಬರ್ತಾ ಇದ್ದಾರೆ. ಬಹಳ ಬ್ಯುಸಿ ಇರ್ತಾರವರು, ಇಡೀ ರಾಷ್ಟ್ರದಾದ್ಯಂತ ಓಡಾಡಿ ಅವರು ಸೇವೆನ ಮಾಡ್ತಾ ಇರ್ತಾರೆ. ಅಂತ ವಿಶೇಷ ಯೋಗಿನಿ ತಪಸ್ವಿನಿ. ಹಾಗೂ ವೀಣಾ ಅಕ್ಕ ಅಂದ್ರೆ ವೀಣಕ್ಕವ್ರೆ, ಹೇಗೆ ಸರಸ್ವತಿಗೆ ವೀಣಾವಾದಿನಿ ಅಂತ ಕರೀತಾರೆ, ಹಾಗೆ ಅವರು ಜ್ಞಾನ ಹೇಳ್ತಾ ಇದ್ರೆ ಜ್ಞಾನ ವೀಣೆ ನುಡಿಸ್ದಂಗ ಅಷ್ಟು ಮಧುರ, ಅಷ್ಟು ಚೆನ್ನಾಗಿ ಮನ ಮುಟ್ಟುವಂಗೆ, ಮನಸ್ಸಿಗೆ ಪ್ರೇರಣೆ ಆಗೋ ಹಾಗೆ ಬಹಳ ಸುಂದರವಾಗಿ ಅವರ ಒಂದು ವಿಶೇಷತೆ ಇದೆ. ಬಾಪ್ದಾದ ಪ್ರತಿಯೊಬ್ಬರಿಗೂ ಒಂದು ವಿಶೇಷತೆ ಕೊಟ್ಟಂಗೆ ಆ ಹಿರಿಯ ಅಕ್ಕೋರಿಗೆ ಅಂತ ವಿಶೇಷ ಒಂದು ವಿಶೇಷತೆ ಕೊಟ್ಟಿದ್ದಾರೆ. ಅವರು ಇಡೀ ರಾಷ್ಟ್ರದಲ್ಲ, ನಮ್ಮ ದೇಶದಲ್ಲೆಲ್ಲ ಓಡಾಡಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಬಹಳ ಬ್ಯುಸಿ ಇರ್ತಾರೆ. ನಾವು ಬಟ್ಟಿಗೆ ಹೋದಾಗ ಕೂಡ ಅವ್ರಿಗೆ ಟೈಮ್ ಕೇಳಿದ್ವಿ, ಅಚಾನಕ್ ಆಗಿ ನಾವಿಲ್ಲ ಅಲ್ಲೇ ಅಕ್ಕಪಕ್ಕದಲ್ಲಿ ಕೂತಿದ್ವಿ, ಅಣ್ಣವ್ರ ಕ್ಲಾಸ್ ನಡೀತಾ ಇತ್ತು, ಮುಗಿತಿದ್ದಂಗೆ ಅಕ್ಕೋರ್ ಮಾತಾಡ್ಸ್ದೆ, ನನ್ಗೆ ಅವ್ರು ಸಿಗೋದೇ ಇಲ್ಲ, ಆಮೇಲೆ ಹೋಗ್ಬಿಡ್ತಾರೆ ಅಂತ ಅಕ್ಕೋರ್ ಅಲ್ಲಿಂದ ಅಲ್ಲೇ ಡೇಟ್ ನನಗ್ ಕೊಟ್ಬಿಟ್ರು. 17, 18, 19 ಫ್ರೀ ಇದ್ದೀನಿ. ಅವ್ರದ್ದೆಲ್ಲ ಕೆಲವೊಂದು ಟೈಮ್ ಟೇಬಲ್ ಬರ್ಕೊಂಡಿದ್ ನೋಡಿದ್ರು, ಫ್ರೀ ಇದ್ದೀನಿ, ಈ ಟೈಮ್ ಬೇಕಾದ್ರೆ ತಗೋ, ಆಮೇಲೆ ನಾನು ಬೇರೆ ಎಲ್ಲೋ ದಿಲ್ಲಿಯಲ್ಲೆಲ್ಲೋ ಪ್ರೋಗ್ರಾಮ್ ಇದೆಲ್ಲ ಹೋಗ್ತೀನಿ ಅಂತ ಆ 3 ಡೇಟ್ ನಮ್ಗೆ ಕೊಟ್ಬಿಟ್ರೆ ಅಕ್ಕೋರಂದಿದ್ದಕ್ಕೆ ಅವಾಗಿಂದ ಅವಾಗೆ ಒಪ್ಪಿದ್ರು. ಎಷ್ಟು ಖುಷಿ ಆಯ್ತು ನಮ್ಗೆ. ಅದಕ್ಕೆ ಅಕ್ಕೋರ್ನ ಕರೆಸಿ ಕಾರ್ಯಕ್ರಮ ಮಾಡ್ಬೇಕಂತ ಬಹಳ ವರ್ಷಗಳಿಂದ ಇತ್ತು. ತಮ್ಮೆಲ್ರಿಗೂ ಗೊತ್ತಿರ್ಬೋದು, ಈ ಬಿಲ್ಡಿಂಗ್ ಇನ್ನೂ ಆಗಿರ್ಲಿಲ್ಲ. ಹನುಮಂತ ರೆಡ್ಡಿ ಅಣ್ಣವ್ರ ಮನೆ ಓಪನಿಂಗಿಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಪಬ್ಲಿಕ್ ನಲ್ಲೇ VIP ಗಳನ್ನೆಲ್ಲ ಕರೆಸಿ. ಅವಾಗ ಅಕ್ಕೋರ್ ಬಂದಿದ್ರು, ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. VIP ಗಳಿಗೆಲ್ಲ ಬಹಳ ಒಳ್ಳೆ ಪರಿಣಾಮ ಬೀರಿತ್ತು. ಅದರ ನಂತರ ಅವ್ರು ಮತ್ತೆ ಬರ್ತಿದ್ದಾರೆ ಫಸ್ಟ್ ಟೈಮ್ ಈ ಟೈಮು. ಅದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ. ನಾವು ಪಬ್ಲಿಕ್ಸ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲಾ ಜನರಿಗೂ ಮಾಡ್ತೀವಿ. ಪ್ರತಿ ವರ್ಷ ಶಿವರಾತ್ರಿನ ಇನ್ಯಾವುದೋ ಪಬ್ಲಿಕ್ಸ್ ನಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ, ಎಲ್ಲರೂ ಅದರಲ್ಲಿ ಲಾಭ ತಗೋತಾರೆ. ಇದು ವಿಶೇಷವಾಗಿ VIP ಗಳಿಗೋಸ್ಕರನೇ ಅರೇಂಜ್ ಮಾಡಿರುವಂತ ಕಾರ್ಯಕ್ರಮ. ತಾವು ತಮ್ಮ ಸಂಬಂಧಿಕರು, ಮಿತ್ರರು ಮತ್ತೆ VIP ಕ್ವಾಲಿಟಿ ಆತ್ಮಗಳು, ನೀವು ನಿಮ್ಮ ಸಂಬಂಧಿಕರಿಗೆ, ಮಿತ್ರರಿಗೆ ಯಾರಿಗೋ ಜ್ಞಾನ ಕೊಡ್ಬೇಕಂತ ಇರ್ತೀರಿ, ಅಂತವ್ರನ್ನ ಕರ್ಕೊಂಬರ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಲ್ವಾ. ಅದಕ್ಕೆ ಇದೊಂದು ಸಂದರ್ಭ. ಈಗಿಲ್ದಿದ್ರೆ ಮತ್ತವ್ರು ಎಷ್ಟೋ ವರ್ಷದಿಂದ ಕಾದ್ವಿ, ಟೈಮ್ ಸಿಕ್ಕಿಲ್ಲ, ಇವಾಗ ಬರ್ತಾರಂದ್ರೆ ಮತ್ತೆ ಈ ಸಂಗಮ ಯುಗದಲ್ಲಿ ಬರ್ಬೋದು, ಬರ್ಲಿಕ್ಕಿಲ್ಲ. ಅದಕ್ಕೆ ಈ ಸಿಕ್ಕ ಚಾನ್ಸ್ ಅನ್ನ ನಾವು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ, ಬಹಳ ಚೆನ್ನಾಗಿ ಸೇವೆ ಮಾಡೋಣ. ಬಹಳ ಕಡಿಮೆ ದಿನ ಇದೆ. ನಿನ್ನೆ ದಿನಾನ ಪ್ಯಾಂಪ್ಲೆಟ್ಸ್ ಬಂದಿದೆ ಮತ್ತು ರಿಜಿಸ್ಟ್ರೇಷನ್ ರೂಪದಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಒಂದು ಅಣ್ಣ ತಂದು ಕೊಡ್ರಿ ಅದನ್ನ. ರಿಜಿಸ್ಟ್ರೇಷನ್ ಫಾರ್ಮ್ ಒಂದು ಮಾಡ್ಕೊಂಡಿದೀವಿ. ಅದರಲ್ಲಿ ಅದನ್ನ ಯಾಕೆ ಮಾಡಿದೀವಿ ಅಂದ್ರೆ, ಅದನ್ನ ತುಂಬಿದ್ರೆ ಅದ್ರಲ್ಲಿ ಏನಿರುತ್ತೆ, ಹೆಸರಿರುತ್ತೆ, ಅವರ ಉದ್ಯೋಗ ಒಂದಿರುತ್ತೆ, ಅವರ ಫೋನ್ ನಂಬರು, ಅದು ನಮ್ಮ ಹತ್ರ ಕಲೆಕ್ಟ್ ಇದ್ರೆ ನಾವು ಅವರಿಗೆ ಕಾಲ್ ಮಾಡ್ಬೋದು. ಒಂದ್ ರೀತಿ ಅವ್ರಿಗೂ ಮನ್ಸಿಗೆ ಗಟ್ಟಿ ಆಗತ್ತೆ, ನಾವು ಈ ಕಾರ್ಯಕ್ರಮಕ್ಕೆ ಸಹಿ ಮಾಡಿದ್ದೇವೆ, ಬರ್ತೇವೆ ಅಂತ, ನಾನ್ ಹೋಗ್ಬೇಕು ಅಂತ. ನಾವು ಅವ್ರಿಗೆ ಒಂಥರ ಅದು ಇನ್ವಿಟೇಷನ್